ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಗೌರ್ಮೆಂಟ್ ಜಾಬ್ ತಗೋಬೇಕನ್ನೋದು ಪ್ರತಿಯೊಬ್ಬರ ಒಂದು ಆಸೆ ಕನಸಾಗಿರುತ್ತೆ. ಆದರೆ ಆ ಕಂಡಂತ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲೊಬ್ಬ ವ್ಯಕ್ತಿ ಸೇತುವೆಯಾಗಿ ದೊಡ್ಡ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಯುವ ರಾಜಕಾರಣಿ, ಅನೇಕ ಜನರಿಗೆ ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ. ಇನ್ಸೈಟ್ ಅಕಾಡೆಮಿಯ ಒಂದು ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು ಆದಂತ ವಿನಯ್ ಕುಮಾರ್ ಅವರ ಆಫೀಸಲ್ಲಿ ಇದ್ದೀನಿ. ಸೊ ವಿನಯ್ ಕುಮಾರ್ ಸರ್ನ ಇವತ್ತು ಮಾತನಾಡ್ಸೋದಕ್ಕೆ ಅವ್ರದ್ದೇ ಆದಂಥ ಒಂದು ಸ್ಟುಡಿಯೋದಲ್ಲಿ ಇದ್ದೀನಿ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ವಿನಯ್ ಸರ್ ಅವ್ರದ್ದು ವಿಷಯಗಳಿಗೆ ಬಂದಾಗ ಸ್ವಲ್ಪ ಗೊತ್ತಿಲ್ಲದೆ ಇರುವಂಥದ್ದು ಅಥವಾ ಅವರ ಒಂದು ನೆಕ್ಸ್ಟ್ ಯೋಜನೆಗಳ ಬಗ್ಗೆ ಈ ಒಂದು ಇಂಟರ್ವ್ಯೂದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸಾಕಷ್ಟು ಜನ ವಿನಯ್ ಸರ್ ಅಂತಂತಂದ್ರೆ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಸದ್ದು ಮಾಡ್ತಿರುವಂಥದ್ದು. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಇನ್ಸೈಟ್ ಸಂಸ್ಥೆ ಬಗ್ಗೆ ಅಥವಾ ನಿಮ್ಮ ಒಂದು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಅಥವಾ ಇತ್ತೀಚಿನ ಒಂದು ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ನೋಡಿದಾಗ ವಿನಯ್ ಸರ್ದು ಒಂದು ಟೋಟಲಿ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಅವರು ಯೋಚನೆ ಮಾಡ್ತಿರೋಂಥ ವಿಧಾನ ಚೇಂಜ್ ಆಗ್ತಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಸೊ ಈ ವ್ಯಕ್ತಿ ಇಷ್ಟೊಂದು ಎತ್ತರಕ್ಕೆ ಬರೋದಕ್ಕೂ ಮುಂಚೆ ಅಂದರೆ ಸಾಮಾನ್ಯವಾಗಿ ಅವ್ರ ಕನಸನ್ನ ಒಂದು ಕಂಡಿರ್ತಾರೆ. ಆ ಒಂದು ಕನಸು ನನಸಾಗಬೇಕನ್ನೋ ಟೈಮಲ್ಲಿ ಇನ್ನೊಂದು ದಾರಿ ಉಟ್ಕೊಳ್ಳುತ್ತೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್, ಸುಮ್ಮನೆ ಗೆದ್ರೆ ವಿಕ್ಟ್ರಿ, ಸೋತು ಗೆದ್ರೆ ಹಿಸ್ಟ್ರಿ ಅನ್ನೋವಂಥ ಒಂದು ಮಾತು ಕೇಳ್ಪಡ್ತಾ ಇರ್ತೀವಿ. ಅದನ್ನು ತಮ್ಮ ಮೂಲಕ ಎಕ್ಸಾಂಪಲ್ ನೋಡ್ಬೋದು. ಮುಖ್ಯವಾಗಿ ಏನಂತಂತಂದರೆ, ವಿನಯ್ ಸರು ತುಂಬ ವರ್ಷಗಳ ಹಿಂದೆ IAS ಆಫೀಸರ್ ಆಗ್ಬೇಕನ್ನೋ ಕನಸು ಕಂಡಿರ್ತೀರಿ. ಸೊ ಒಂದು ಕಾರಣಾಂತರದಿಂದ 2-3 ಸಲ ಮಿಸ್ ಆಗಿರುತ್ತೆ. ಅದಾದ ನಂತರ IAS ಬಿಟ್ಟು ಬೇರೆ ಒಂದು ಜಾಬ್ ಅಂತ ಕ್ರಿಯೇಟ್ ಮಾಡ್ಕೋತೀರಾ. ಒಂದು ಭವಿಷ್ಯದ ಒಂದು ವಿಚಾರಕ್ಕೆ ನಾವು ಹೋಗಿ ನೋಡೋದಾದರೆ, ನೀವು ಕಾಲ್ಪನಿಕವಾಗಿ ಒಂದು ಅರ್ಥೈಸ್ಕೊಳ್ಳೋದಾದರೆ, ಸಪೋಸ್ IAS ಆಫೀಸರ್ ಆಗಿದ್ದರೆ ವಿನಯ್ ಸರ್ ಅವರು ಇವತ್ತು ಏನಾಗ್ತಿದ್ರು? ಕಾಲ್ಪನಿಕವಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಐ ಥಿಂಕ್ 2 ರೀತಿ ಆನ್ಸರ್ ಕೊಡ್ಬೋದು ಅದಕ್ಕೆ. IAS ಅಧಿಕಾರಿಯಾಗಿದ್ದರೆ ಆ್ಯಸ್ ಎನ್ IAS ಆಫೀಸರು ಒಳ್ಳೆ ಕೆಲಸ ಮಾಡಿ ಕೆಲಸ ಅಂದ್ರೆ ಹಿಂಗೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೆ. ಯಾಕಂದರೆ ನನಗೆ IAS ಸೇರಬೇಕಂತ ಆಸೆ ಇದ್ದಿದ್ದೇ ಅದಕ್ಕೆ. ನನಗೆ ಅಂದರೆ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ಬೇಕು. ಅದಕ್ಕೆ IAS ಅನ್ನೋದೊಂದು ಪ್ಲ್ಯಾಟ್ಫಾರ್ಮು. ಅವ್ರಿಗೆ ಬೇಕಾಗಿರೋ ಅಥಾರಿಟಿ, ಪವರು, ಡಿಸ್ಕ್ರಿಷನ್ನು, ಸ್ವಾತಂತ್ರ್ಯ ಎಲ್ಲ ಇರ್ತದೆ. ಸೊ ಅದನ್ನು ತೋರಿಸ್ಕೊಡ್ಬೇಕು ಅನ್ನೋದಿತ್ತು. ಬೈ ನೌ ಈಗ ಫಾರ್ ಎಕ್ಸಾಂಪಲ್ ನಾನು 2011 ಇಂಟರ್ವ್ಯೂ ಕೊಟ್ಟಿದ್ದು. ಸೊ ಇವಾಗ 13 ವರ್ಷ ಆಗಿರ್ತಾ ಇತ್ತು. ಮೇ ಬಿ 1-2 ಜಿಲ್ಲೆ DC ಆಗಿ ಬೆಂಗಳೂರಿಗೆ ಬಂದು ಜಾಯಿಂಟ್ ಸೆಕ್ರೆಟರಿಯಾಗಿ ಎಲ್ಲೋ ಒಂದು ಕಡೆ ಇರ್ತಾ ಇದ್ದೆ ಅಂತ ಅಂದ್ಕೊಳ್ಳಿ. ಎರಡನೇದು, ಇನ್ ಕೇಸ್ ನನಗೆ ಆ ಸ್ವಾತಂತ್ರ್ಯ ಇರಲಿಲ್ಲ ಅಂತಿದ್ರೆ IAS ಅಲ್ಲಿ ಅದು 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ ಅದನ್ನು ಬಿಟ್ಬಿಡ್ತಾ ಇದ್ದೆ ನಾನು. ಅದನ್ನು ಬಿಟ್ಟು ಒಂದು ಹೆಸರು ಆಗ್ತಾ ಇರಲಿಲ್ಲ. ಇಷ್ಟೊಂದು ಜನ IAS ಆಫೀಸರ್ನ ಹುಟ್ಟಾಕುವಂಥ ಕೆಲಸ ಕೂಡ ಆಗ್ತಾ ಇರಲಿಲ್ಲ. ಅದು ಎಲ್ಲರೂ ಹೇಳೋಂಥದ್ದು. ಎಲ್ಲರೂ ಹೇಳೋದೇನಪ್ಪ, ಸದ್ಯ ನೀನಂತೂ IAS ಆಗಲಿಲ್ಲ, ಇವಾಗ ಸುಮಾರು ಜನನ IAS ಮಾಡಿಸೋವಷ್ಟು ಒಂದು ಸಂಸ್ಥೆ ಹುಟ್ಟಾಕಿದಿರಿ ಅಂತಂದು ಬಿಗಿನಿಂಗಲ್ಲಿ ಸಮಾಧಾನ ಕೇಳ್ತಾ ಇದಾರೆ ಅಂತ ಅನಿಸ್ತಾ ಇತ್ತು. ಸೊ ಈ ಹುಡುಗ ಸಮಾಧಾನ ಮಾಡ್ಕೊಳ್ಳಿ, IAS ಆಗದೆ ಇದ್ರು ಪರವಾಗಿಲ್ಲ. ಕೆಲವರು ಆಮೇಲೆ ನಿಜವಾಗ್ಲೂ ಅಭಿಮಾನ ಕೇಳ್ತಾ ಇದ್ರು. ಅದು ಸತ್ಯನೂ ಹೌದು. ಅಂದರೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತಂದು ಶ್ಲಾಘನೆ ಮಾಡೋದು, ಅಪ್ರಿಷಿಯೇಟ್ ಮಾಡೋದು, ಅದನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು ನೋಡೋ ಆ್ಯಂಗಲ್, ಆಯಾಮ, ಡೈಮೆನ್ಷನ್ ಏನು ಅಂತಂದರೆ, ಈ ಆಯ್ಕೆಗಳು ಅನ್ನೋದು ಜೀವನದಲ್ಲಿ ಚಾಯ್ಸಸ್ ಅಂತ ಏನು ಮಾಡ್ತೀವಲ್ಲ, ಒಂದು ಚಾಯ್ಸ್ ಮಾಡಿದ ಮೇಲೆ ಅದು ಹಳೆ ಚಾಯ್ಸ್ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು. ಆಮೇಲೆ ಈ ಚಾಯ್ಸ್ ಮಾಡಿದ್ದು ಆ ಚಾಯ್ಸ್ ಮಿಸ್ ಆಯಿತು ಅಂತಂದಲ್ಲ. ಸೊ ನೀವು ಆಗಲೇ ಹೇಳಿದ್ರಿ, ಒಂದು ದಾರಿ ಕ್ಲೋಸ್ ಆದರೆ ಇನ್ನೊಂದು ದಾರಿ ಓಪನ್ ಆಗುತ್ತೆ, ಒಂದು ಬಾಗಿಲು ಕ್ಲೋಸ್ ಆದರೆ ಇನ್ನೊಂದು ಅಂತಂದ್ಬಿಟ್ಟು. ಸೊ ಬೇಸಿಕಲಿ ಏನಂತಂದರೆ, ಜೀವನದಲ್ಲಿ ಕೆಲವೊಂದು ಘಟ್ಟಗಳು ಬರ್ತವೆ. ಆ ಹಂತದಲ್ಲಿ, ಆ ಘಟ್ಟದಲ್ಲಿ ಕೆಲವೊಂದು ನಿರ್ಧಾರ ತಗೊತೀವಿ. ಸೊ ಆ ನಿರ್ಧಾರಕ್ಕೆ ಬದ್ಧರಾಗಿ, ಭಾಳ ಪ್ರಾಮಾಣಿಕವಾಗಿ, ಪ್ಯಾಷನೇಟಾಗಿ ಕೆಲಸ ಮಾಡಿದರೆ ಆ ಒಂದು ನಿರ್ಧಾರದಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಅದು ಈಗ ಆಗಿರೋದು ಅಷ್ಟೇ. ಅದು IAS ಆಗಿದೆ, ಅದು ಇನ್ನೇನಾಗಿರೋದು. ಓಕೆ. ಸೊ ಅಗೇನ್ ಈಗ ಇನ್ಸೈಟ್ ಅಕಾಡೆಮಿ ಏನಿದೆ, ಸೊ ಇವತ್ತು ಒಂದು 10 ವರ್ಷ ಕಂಪ್ಲೀಟ್ ಮಾಡಿ 11 ವರ್ಷಕ್ಕೆ ಆಲ್ರೆಡಿ ಕಾಲಿಟ್ಟಿದೆ. ಕರೆಕ್ಟ್. ಸೊ ಇವಾಗ ಇನ್ಸೈಟ್ ಅಕಾಡೆಮಿದು ಮುಂದಿನ ಯೋಜನೆಗಳೇನು, ಹೇಗೆ ನಡೀತಾ ಇದೆ ಇವಾಗ ಇನ್ಸ್ಟಿಟ್ಯೂಷನ್? ಐ ಥಿಂಕ್ ಸೌತ್ ಇಂಡಿಯಾದಲ್ಲಿ ನಂಬರ್ 1 ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಎಸ್ ಸರ್, ತುಂಬ ಪೇಪರ್ಗಳಲ್ಲಿ ಕೂಡ ನೋಡಿದ್ದೀವಿ ಅದನ್ನು. ಗೋಯಿಂಗ್ ಬೈ ನಂಬರ್ಸ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ರಿಸಲ್ಟ್ ಆಲ್ಸೋ. ಆಮೇಲೆ ನಮಗಿರೋ, ನೀವು ಗೂಗಲ್ ತೆಗೆದು ನೋಡಿ, ಸಾವಿರಾರು ಜನ ರಿವ್ಯೂ ಕೊಟ್ಟಿರೋದು. ರಿವ್ಯೂ ಕೂಡ ಭಾಳ ಚೆನ್ನಾಗಿ ಮುಂಚೆಯಿಂದನೂ ಬಂದಿದೆ, ಅದು ಇಂಪ್ರೂವ್ ಆಗ್ತಾನೆ ಇದೆ. ಆಮೇಲೆ ಅಡ್ಮಿಷನ್ಸ್ ಕೂಡ ಎಲ್ಲೂ ಕೂಡ ಕಡಿಮೆ ಆಗ್ದಂಗೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಆಫ್ಲೈನ್ ಅಂತ ಬಂದಾಗ. ಬಟ್ ನನಗೆ ಇರೋ ಒಂದು ಕನಸು ಏನಪ್ಪ ಅಂತಂದರೆ, ಕರ್ನಾಟಕದಿಂದ 100 ಜನ IAS IPS ಅಧಿಕಾರಿಗಳು ಪ್ರತಿ ವರ್ಷ ತಯಾರಾಗಬೇಕು ಅಂತ. ಸೊ ಇವಾಗ ಬೆಂಗಳೂರಲ್ಲಿ ಸಂಸ್ಥೆ ಮಾಡಿ ಇದನ್ನು
ಬೆಂಗಳೂರನ್ನು ಇವತ್ತು IAS ಕೋಚಿಂಗ್ ಹಬ್ಬಾಗಿ ಮಾಡಿದ್ದೀವಿ ನಾವು. ಎಸ್, ಆ ವಿಚಾರ ನಾನು ಮಾತಾಡ್ಬೇಕಂತಿದ್ದೀನಿ. ಆ್ಯಕ್ಚುಲಿ ಬೆಂಗಳೂರನ್ನ IAS ಹಬ್ ಮಾಡಿರೋದು ತಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅದು ಮುಖಾಂತರ. ಚಂದ್ರ ಲೇಔಟಲ್ಲಿ ಅಥವಾ ಬೆಂಗಳೂರು ಯಾರೇ ಕೇಳಿದ್ರು ಗೊತ್ತಿರೋರ ಬಗ್ಗೆ ಕೇಳಿದ್ರೆ ಕರೆಕ್ಟಾಗಿ ಅವ್ರು ಹೇಳ್ತಾರೆ. ಸೊ ನಾವೇ ಹೇಳ್ಕೊಳ್ಳೋದಕ್ಕಿಂತ ಜನನೇ ಮಾತಾಡ್ಕೊತಾ ಇರೋದು, ಅದು ಸತ್ಯನೂ ಹೌದು. ಅದು ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ಹಬ್ ಆಗ್ಬೋದಾ? ಅದೇ ಟೋಟಲ್ IAS ಹಬ್ ಈಗೇನು ಬೆಂಗಳೂರು ಇದೆ, ಅದು ಎರಡನೇ ಆಸೆ ನಂದು. ಒಂದು, ಕರ್ನಾಟಕದಿಂದ 100 ಜನ ಟಾಪರ್ಸು. ಓಕೆ ಅಂದರೆ ಇವಾಗ ಸುಮಾರು ಒಂದು 30ರಿಂದ 35 ಜನ ಆಗ್ತಾ ಇದ್ದಾರೆ. ಓಕೆ. ಅದರಲ್ಲಿ 5ರಿಂದ 7 ಜನ IAS, ಒಂದು 4-5 ಜನ IPS, ಇನ್ನು ಉಳಿದೆಲ್ಲ IRS ಅಂತ ಬೇರೆ ಬೇರೆ ಸರ್ವಿಸ್ ಆಗ್ತಾ ಇದ್ದಾರೆ. ಸೊ ಆ 100 ಜನ ಆಗಿ 100ರಲ್ಲಿ ಒಂದು 15-20 IAS, ಒಂದು 15-20 IPS. ಸೊ ಅಷ್ಟೊಂದು ಜನ ಕರ್ನಾಟಕದಿಂದ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ನಮಗೆ ಅಭಿವೃದ್ಧಿ ಅನ್ನೋದು ಕರ್ನಾಟಕಕ್ಕೆ ಡೆಲ್ಲಿಯಿಂದ ತೊಗೊಂಬರ್ಬೋದು. ಕನ್ನಡ ಭಾಷೆ ಉಳಿತದೆ, ಬೆಳೀತದೆ. ಅವ್ರು ಹೋದ ಕಡೆ ಎಲ್ಲ ಕನ್ನಡದ ಕಂಪನ್ನು ಪಸರಿಸುವುದು ಅಂತ ಹೇಳ್ತಾರಲ್ಲ, ಆ ಕೆಲಸ ಮಾಡ್ತಾರೆ ಅಂತಂದು. ಆಮೇಲೆ ಎರಡನೇದು, ಬೆಂಗಳೂರನ್ನ ಡೆಲ್ಲಿನ ಬೀಟ್ ಮಾಡಿ ಈಗ ಅದರಲ್ಲಿ ಪಾರ್ಷಿಯಲಿ ಸಕ್ಸಸ್ಫುಲ್ ಆಗಿದ್ದೀನಿ. ಹೆಂಗೆ ಅಂತಂದರೆ, ಈಗ ನಾವು ಬಂದ ಮೇಲೆ ಡೆಲ್ಲಿಯಲ್ಲಿರೋ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಓಕೆ ಓಕೆ. ಸೋ ಕಾಲ್ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ಸ್ ಡೆಲ್ಲಿನಲ್ಲಿರೋದು ಅವ್ರಿಗೆ ಬೇಕಿರಲಿಲ್ಲ ಬೆಂಗಳೂರಿಗೆ ಬರೋದು. ಅಲ್ಲಿ ಡೆಲ್ಲಿನಲ್ಲಿ ಇವಾಗ ಟ್ರೆಂಡ್ ಕಡಿಮೆ ಆಗ್ತಿದೆ, ಅಡ್ಮಿಷನ್ಸ್ ಕಡಿಮೆ ಆಗ್ತಿರೋದಕ್ಕೆ ಇನ್ಸೈಟ್ ಅಕಾಡೆಮಿ ಓಪನ್ ಆದಾಗ ಇದು ಹಬ್ಬ ಆಯ್ತಲ್ಲ. ಮತ್ತೆ ಬೆಂಗಳೂರು ಎಲ್ಲ ಕಡೆಯಿಂದನೂ ಫೇವರೇಬಲ್. ನಿಮಗೆ IT ಟೆಕ್ನಾಲಜಿ ಇದೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಎಲ್ಲ ಕಂಪ್ನಿಗಳು ಇಲ್ಲೇ ಇರೋದು. ಆಮೇಲೆ ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಒಳ್ಳೊಳ್ಳೆ ಯೂನಿವರ್ಸಿಟೀಸ್ಗಳು. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಐ ಥಿಂಕ್ ಇನ್ನೊಂದು 5 years ಅಷ್ಟೊತ್ತಿಗೆ ಬೆಂಗಳೂರು ಡೆಲ್ಲಿನ ಬೀಟ್ ಮಾಡಿ, ಇದು IAS ಅಂದರೆ ಬೆಂಗಳೂರಿಗೆ ಹೋಗಬೇಕು. ಅದು ನಂದ ಎರಡನೇ ದೊಡ್ಡ ಗೋಲ್ ಅದು. ಓಕೆ. ಸಾಮಾನ್ಯ ನೀವು ಹೇಳ್ತಿದ್ರಿ ಡೆಲ್ಲಿ ಒಂದು ಹಬ್ಬ ಆಗಿತ್ತು ಅಂತ. ಈಗ ಇನ್ಸೈಟ್ ಓಪನ್ ಆದಾಗಿಂದ ಬೇರೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದ್ಬಿಟ್ಟು ಅಡ್ಮಿಷನ್ಗೋಸ್ಕರ ಕ್ಯೂ ನಿಲ್ಲೋದು ನೋಡ್ತಾ ಇದ್ದೀವಿ. ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತುಂಬ ಭಾಗಗಳಿಂದ ಬರ್ತಿದ್ದಾರೆ. ಸೊ ಇಷ್ಟು ಕ್ಯೂ ನಿಲ್ಲೋದಕ್ಕೆ ಕಾರಣ ಏನು? ಅದಾದ ನಂತರ ಇಲ್ಲಿ ಅಷ್ಟೊಂದು ಫೆಸಿಲಿಟಿ ಸ್ಪೆಷಲಾಗಿ ಏನು ಕೊಡ್ತಿದ್ದೀರಿ? ಇಲ್ಲ, ಬರ್ತಾ ಇದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಸ್ಟೇಟ್ಸಿಂದ. ನಾಟ್ ಓನ್ಲಿ ತಮಿಳ್ನಾಡು ಇದಲ್ಲ, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಬೇರೆ ಬೇರೆ ಸ್ಟೇಟಿಂದನೂ ಬರ್ತಾ ಇದ್ದಾರೆ. ಕೋವಿಡ್ಗಿಂತ ಮುಂಚೆ ನೀವು ಹೇಳ್ದಂಗೆ ಕರೆಕ್ಟಾಗಿ ಕ್ಯೂ ನಿಲ್ತಾ ಇದ್ರು. ಕೋವಿಡ್ ಆದಮೇಲೆ ಅವ್ರ ನಂಬರ್ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಬೇರೆ ಸ್ಟೇಟಿಂದ ಬರೋರು. ಬಟ್ ಕರ್ನಾಟಕದಿಂದ ಬರೋರ್ದು ಕಡಿಮೆ ಆಗಿಲ್ಲ. ಎಲ್ಲ ತಾಲೂಕು, ನೀವು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಂದನೂ ಬರ್ತಾರೆ. ಏನು ಫೆಸಿಲಿಟಿ ಯಾಕೆ ಬರ್ತಿದ್ದಾರೆ ಅಂತಂದರೆ, ಮೊದಲನೇದು ಇಲ್ಲಿ ನನ್ನ ಅವೈಲಬಿಲಿಟಿಯಿಂದ ಹಿಡಿದ್ಬಿಟ್ಟು ಪ್ರತಿಯೊಬ್ಬ ಫ್ಯಾಕಲ್ಟಿ ಮೆಂಟರ್ಸು ಸ್ಟೂಡೆಂಟ್ಸ್ ಕೈ ಸಿಗ್ತಾರೆ. ಆಕ್ಸೆಸಿಬಿಲಿಟಿ ಒಂದರಲ್ಲಿ ಎಲ್ಲರೂ ಯಶಸ್ವಿ ಆಗಬೇಕಂತಂದರೆ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಆ ಮಾರ್ಗದರ್ಶನ ಕೈ ಸಿಗಂಗಿರಬೇಕು. ನಮ್ಮಲ್ಲಿ ಅದು ಓಪನ್ ಡೋರ್ ಪಾಲಿಸಿ. ನನ್ನ ಕ್ಯಾಬಿನಿಗೆ ಬರಬೇಕಂದ್ರೆ ಯಾರು ಪ್ಯೂನು ಇಲ್ಲ, ಅಲ್ಲಿ ಯಾರು ಗಾರ್ಡ್ ಇಲ್ಲ, ಡೋರ್ ಯಾವಾಗಲೂ ಓಪನ್ ಇರುತ್ತೆ, ನೇರವಾಗಿ ಬರ್ಬೋದು. ಸಿಮಿಲರ್ಲಿ ಎಲ್ಲ ಫ್ಯಾಕಲ್ಟಿ ಮೆಂಟರ್ಸ್ ಅವೈಲೇಬಲ್ ಇರ್ತಾರೆ. ಎರಡನೇದು, ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಏನು ಬೇಕು ಅದನ್ನು ನಾವು ಡೈಲಿ ಬೇಸಿಸ್ ಮೇಲೆ ಮಾಡ್ತೀವಿ. ಅಂದರೆ ಆನ್ಸರ್ ಬರ್ಸೋದು, ಆನ್ಸರ್ ರೈಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅದ್ರ ಜೊತೆಗೆ ಇಂಟರ್ವ್ಯೂ ಗೈಡೆನ್ಸ್ ನಮ್ಮದು ಇಂಡಿಯಾದಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಇಂಟರ್ವ್ಯೂ ಗೈಡೆನ್ಸ್ ಅಂತ ಬಂದರೆ ಪ್ರಿಲಿಮ್ಸ್ ಪಾಸ್ ಮಾಡಿ, ಮೈನ್ಸ್ ಪಾಸ್ ಮಾಡಿ, ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋರು ಹೈಯೆಸ್ಟ್ ನಂಬರ್ ನಮಗೆ ಬರ್ತಾರೆ, ನೀವು ಗೈಡೆನ್ಸ್ ಕೊಡಿ ಅಂತಂದ್ಬಿಟ್ಟು. ಸೊ ಆಮೇಲೆ ರಿಸಲ್ಟು 4ನೇದು, ಪ್ರತಿ ವರ್ಷ ಒಳ್ಳೊಳ್ಳೆ ರಿಸಲ್ಟು. ಆಮೇಲೆ ಟಾಪರ್ಸೇ ಹೇಳ್ತಾರೆ. ನೀವು ಯಾವ್ದಾರ ಜಿಲ್ಲೆಗೆ ಹೋಗ್ಬಿಟ್ಟು ಒಬ್ಬ IAS IPS ಆಫೀಸರ್ನ ಕೇಳಿ ಎಲ್ಲಿಗೆ ಹೋಗ್ಬೇಕು ಅಂತಂದು. ಕೆಲವೊಬ್ಬರು ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ ಅಲ್ಲಿಗೆ ಹೋಗಿ ಅಂತಾರೆ. ಇಲ್ಲ, ನಾನೊಬ್ಬರನ್ನ ಕಳಿಸಿದ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು, ನೀವು ಅಲ್ಲಿ ಹೋಗಿ ಅಂತಂದು ಹೇಳ್ತಾರೆ. ಯಾರೇ ಒಂದು ಸಜೆಸ್ಟ್ ಮಾಡ್ರು ಇದೇ ಒಂದು ಜಾಗನ ಇದು ಈಗ ಒಂದು ಬ್ರ್ಯಾಂಡಾಗಿ ಬೆಳೆದಿದೆ ಇವಾಗ. ಅಂದರೆ ಒಂದು ಈ IAS ಅಂದರೆ ಇನ್ಸೈಟ್ ಕರ್ನಾಟಕದಲ್ಲಿ ಸದ್ಯಕ್ಕೆ. ಸೊ ಇದು ನಮ್ಮ ಕರ್ನಾಟಕ ಜನತೆ ಗರ್ವ ಪಡುವಂಥ ವಿಷಯ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಖಂಡಿತ. ನೆಕ್ಸ್ಟು ಈ ಒಂದು ನಿಮ್ಮ ಬ್ರಾಂಚ್ ಏನಿದೆ ಚಂದ್ರ ಲೇಔಟಲ್ಲಿ ಇರೋ ಮೇನ್ ಆಫೀಸಲ್ಲೇ ಸೀಟ್ ಬೇಕು ಅಂತ ಹೇಳ್ಬಿಟ್ಟು MLA MP ಗಳಿಂದ ಲೆಟರ್ಸ್ ಎಲ್ಲ ತಗೊಂಡ್ಬರ್ತಾರೆ, ಆಮೇಲೆ ಫೋನ್ ಕಾಲ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ಯಾವ ಕಾರಣಕ್ಕೆ ಅಂತ? ಅದೇ ಈ ಬಿಲ್ಡಿಂಗಲ್ಲಿ ಏನಾಗುತ್ತೆ, ನಮ್ಮ ಆಫೀಸ್ ಇರೋ ಬಿಲ್ಡಿಂಗಲ್ಲಿ ರೀಡಿಂಗ್ ರೂಮು, ಕ್ಲಾಸ್ ರೂಮ್ ಇದೆಯಲ್ಲ, ಇಲ್ಲಿ ಯಾಕೆ ರೆಕಮೆಂಡೇಶನ್ ತೊಗೊಂಬರ್ತಾರೆ ಅಂದರೆ ನಾವು ಇನ್ನೂ ಬೇಗ ಸಿಕ್ಬಿಡ್ತೀವಿ ಕೈಗೆ ಅಂತ. ಇಲ್ಲೇ ಜಸ್ಟ್ ಒಂದು 10 ಮೆಟ್ಲು ಹತ್ಕೊಂಡ್ಬಂದ್ರೆ ಸಿಗ್ತೀವಿ. ಅಲ್ಲಿ ಸ್ವಲ್ಪ 100 ಮೀಟ್ರ್ ನಡ್ಕೊಂಬರೋ ತಪ್ಪುತ್ತಲ್ಲ, ಅಥವಾ ಆ ಕಡೆ 200 ಮೀಟ್ರ್ ನಡ್ಕೊಂಬರೋ ತಪ್ಪುತ್ತೆ ಅಂತಂದು ಅಷ್ಟೇ. ಬಟ್ ಅದೆಲ್ಲ ರೆಕಮೆಂಡೇಶನ್ಗಿಂತ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಜಾಸ್ತಿ ಆಗೋಂಥದ್ದು. ಆಮೇಲೆ ತುಂಬ ಜನಕ್ಕೆ ತಾವು ಫೀಸಲ್ಲಿ ಕನ್ಸ್ಟ್ರಕ್ಷನ್ ಕೊಡ್ತಿರ್ತೀರ. ಸಾಕಷ್ಟು ಜನ ಹಿಂದುಳಿದ ವರ್ಗದವರು ಬರೋದು, ತುಂಬ ಬಡವ್ರು ಬರ್ತಾ ಇರೋದು. ಸೊ ಅವ್ರಿಗೆಲ್ಲ ಯಾವ ಥರ ನೀವು ಇದು ಮಾಡ್ತಿದ್ದೀರಾ? ಅಂದರೆ ಮೆಂಟಲಿ ಅವ್ರಿಗೆ ಏನಾಗಿರುತ್ತೆ, ನಮ್ಮ ಫೀಸ್ ಕಮ್ಮಿ ಮಾಡ್ತಾರೋ ಅಂತ ಉದ್ದೇಶದಲ್ಲೂ ಬಂದಿರೋರು ನೋಡಿರ್ತೀರಾ. ಬಂದಿರೋರು ಯಾರು ಬರೀ ಕೈಯಲ್ಲಿ ಹೋಗಿಲ್ಲ.
ಓಕೆ. ಅವನು ಸುಳ್ಳು ಹೇಳಿದ್ರು ಡಿಸ್ಕೌಂಟ್ ಕೊಟ್ಟಿರ್ತೀನಿ ನಾನು. ಹಾಂ ಹಾಂ ಹಾಂ. ಸೊ ಬಂದ ಮೇಲೆ ಅವರಿಗೆ ನಾನು ಕ್ರಾಸ್ ವೆರಿಫೈ ಮಾಡೋಕ್ಕೆ ಹೋಗಲ್ಲ ಡಾಕ್ಯುಮೆಂಟ್ಸು. ಕೆಲವೊಬ್ರು ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ ತಂದೆಗೋ ತಾಯಿಗೋ, ಕೆಲವೊಬ್ರು ತೀರೋಗಿದ್ದಾರೆ ಅಂತ ಹೇಳ್ತಾರೆ, ಓಕೆ. ಕೆಲವೊಬ್ರು ಮೇಜರ್ ಹೆಲ್ತ್ ಇಶ್ಯೂ ಇದೆ ನಾಳೆ ಸರ್ಜರಿ ಇದೆ ಅಂತ ಹೇಳ್ತಾರೆ. ನಾನು ಇಲ್ಲ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಹಂಗೆ ಕೇಳೋದು ಅವರಿಗೆ ಅವಮಾನ ಮಾಡೋದಂಗೆ ಅಂತ ನನ್ನ ಭಾವನೆ. ಹಾಂ ಹಾಂ. ಆಮೇಲೆ ಆ ರೀತಿ ಸ್ಟೋರಿಗಳನ್ನು ಇಟ್ಕೊಂಡು UPSC ಆಸ್ಪಿರೆಂಟ್ಸು ಬರ್ತಾರಂತ ನನ್ನ ಮನಸ್ಸು ನಂಬಲ್ಲ, ಒಪ್ಪಲ್ಲ. ಹಾಂ ಹಾಂ. ಕೆಲವೊಬ್ರು 1% 2% ಸುಳ್ಳು ಹೇಳ್ಬೋದು, ಹೇಳಿ ಏನಾದರೂ ಮಾಡಿಸ್ಕೊಂಡು ಹೋದ್ರೆ ದೇ ಆರ್ ಅನ್ಫಿಟ್ ಟು ಬಿ IAS. ಸೊ ಈ ಥರ ನಿಮ್ಮ ಹತ್ರ ಸೀಟ್ ತಗೊಂಡಿರೋಂಥ ಬಡ ಮಕ್ಕಳು ಇವತ್ತು ಯಾವ್ಯಾವ ಒಂದು ಸ್ಥಾನಗಳಲ್ಲಿ ಇದ್ದಾರೆ? ಸುಮಾರು ಜನ IAS ಆಗಿದ್ದಾರೆ, IPS ಆಗಿದ್ದಾರೆ, ಓಕೆ. KS ಅಧಿಕಾರಿಗಳಾಗಿದ್ದಾರೆ, ಅವರೆಲ್ಲ ಇದ್ದಾರೆ. ನಾನು ಡೇಟಾಬೇಸ್ ಏನು ಮೇಂಟೈನ್ ಮಾಡಿಲ್ಲ. ಓಕೆ ಓಕೆ. ಇನ್ಫ್ಯಾಕ್ಟ್ ಯಾರು ಡಿಸ್ಕೌಂಟ್ ಕೊಡ್ತಾರೆ ಏನು ಅವ್ರ ಫೋನ್ ನಂಬರ್ ಇಟ್ಕೊಳ್ಳೋದು ಅಥವಾ ಅದನ್ನು ಫೋಟೋ ತೆಗಿಸಿ ಸೋಷಿಯಲ್ ಮೀಡಿಯಾಗೆ ಹಾಕೋದು ಇವಾಗೆಲ್ಲ ನೋಡ್ತೀವಲ್ಲ. ಎಲ್ಲೋ ಕೂತಿರ್ತಾರೆ, ಅವ್ರಿಗೆ ಒಂದು ಸ್ವೆಟ್ರ್ ಕೊಟ್ಟು ಒಂದು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿಬಿಡೋದು, ಹಿಂಗೇನೋ ಮಾಡ್ಕೊಂಡು ಹೋಗ್ತಾರೆ. ಓಕೆ. ನಾವಿಲ್ಲಿ 5,000 10,000 15 20 30 40 ಸಾವಿರ ಡೈಲಿ ಒಬ್ಬೊಬ್ಬರಿಗೆ ಓಕೆ ಕೊಡ್ತಾ ಇರ್ತೀವಿ. ಬಟ್ ವಿ ಡೋಂಟ್ ಕ್ಲೇಮ್ ಎನಿವೇರ್. ಆಮೇಲೆ ಇನ್ಸೈಟು ಇಲ್ಲಿ ಓಪನ್ ಆದಮೇಲೆ ಸಾಕಷ್ಟು ಆ ಏರಿಯಾ ಅಭಿವೃದ್ಧಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಈ ರೋಡ್ನ ಇನ್ಸೈಟ್ ರೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ. ಸೊ ಇದು ಯಾವ ಕಾರಣಕ್ಕೆ, ಸ್ಪೆಸಿಫಿಕ್ ರೀಸನ್ ಏನಾದ್ರು ಇದೆಯಾ? ಅಂದರೆ ಅದು ಉತ್ಪ್ರೇಕ್ಷೆ ಅಂತಲೂ ಹೇಳ್ಬೋದು ಅಥವಾ ನಮ್ಮೊಳಗಿರೋ ಒಂದು ಆಸೆ ಅಂತಲೂ ಹೇಳ್ಬೋದು. ಓಕೆ. ಯಾಕಂದರೆ ಈ ರೋಡು ಅಭಿವೃದ್ಧಿಗೆ ಐ ಥಿಂಕ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾವು ಅನ್ನೋದಕ್ಕಿಂತ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಇಲ್ಲಿ ಆರ್ಥಿಕತೆ, ಓಕೆ, ಇಲ್ಲಿ ಅಭಿವೃದ್ಧಿನ ಗಟ್ಟಿ ಮಾಡಿದ್ದಾರೆ ಎಲ್ಲ ಹುಡುಗರು ಬಂದು. ಯಾಕಂದರೆ ತಗೊಳ್ಳೋದು ಕೊಳ್ಳೋದು ಕೊಡೋದು ಇದ್ದೇ ಈ ಒಂದು ವಾಣಿಜ್ಯ ವ್ಯವಹಾರ ತುಂಬ ಚೆನ್ನಾಗಿ, ವ್ಯಾಪಾರ ವಹಿವಾಟು ಚೆನ್ನಾಗಿ ಆಗ್ತಿದೆ ಅಂತಂದರೆ ಆಮೇಲೆ ಎಲ್ಲರೂ ಬೆನಿಫಿಟ್ ಆಗಿದ್ದಾರೆ. ಓಕೆ. ಅಕ್ಕಪಕ್ಕ ಮನೆಗಳಿಂದ ಹಿಡಿದ್ಬಿಟ್ಟು ಅವ್ರ ರೆಂಟ್ ಜಾಸ್ತಿ ಆಗಿದೆ. ಆಮೇಲೆ ಇಲ್ಲಿರೋ ರಿಯಲ್ ಎಸ್ಟೇಟ್ ಇರ್ಬೋದು, ಜ್ಯೂಸ್ ಅಂಗಡಿ, ಕಾಫಿ ಅಂಗಡಿ, ಜೆರಾಕ್ಸ್ ಅಂಗಡಿ, ಬುಕ್ ಅಂಗಡಿ, ಬಟ್ಟೆ ಅಂಗಡಿ, ಆಮೇಲೆ ಹೋಟೆಲ್ಗಳಂತೂ ಎಷ್ಟು ಸುಮಾರು ಹೋಟ್ಲ್ಗಳು ಬಂದಿದ್ದಾವೆ. ಆಮೇಲೆ ಇಲ್ಲಿ ಸ್ಟ್ರೀಟ್ ಫುಡ್ಡು ಅವಾಗ ಒಂದು ಇರ್ತಿಲ್ಲ, ಇವಾಗ ನೋಡಿದರೆ ಎಲ್ಲಿ ಸಂಧೆ ಸಿಗುತ್ತೆ ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ಇಡ್ಲೇಬೇಕು, ನಮ್ದೇನು ಒತ್ತಾಯ ಇಲ್ಲ, ಅದಕ್ಕೆ ಒತ್ತಡನೂ ಇಲ್ಲ. ಅದು ಸುಮ್ಮನೆ ನಮಗೆ ಖುಷಿಗೆ ಹೇಳ್ಕೊಳ್ಳೋದು, ಇದು ಆ ಥರ ಹೆಸರಿಟ್ರೆ ಚೆನ್ನಾಗಿರ್ತದೆ ಅನ್ನೋದು ಒಂದು ಖುಷಿಗೆ ಹೇಳ್ಕೊಳ್ಳೋದು ಅಷ್ಟೇ. ಅದು ನಿಜ ಆಗಲಿ ನಮ್ಮ ಆಸೆ ಕೂಡ. ಆದರೆ ಒಳ್ಳೆಯದು, ಆಗದಿದ್ರೆ ಏನು ಬೇಜಾರಿಲ್ಲ. ಆಮೇಲೆ ನಿಮ್ಮ ಜೀವನದ ಮುಖ್ಯವಾದ ಒಂದು ಪಾಯಿಂಟ್ ಈಗ ಬರ್ತೀನಿ ನಾನು. ಅಂದರೆ ಮುಖ್ಯವಾಗಿ ಇನ್ಸೈಟ್ ಅಕಾಡೆಮಿ ಓಪನ್ ಮಾಡ್ತೀರಾ, ಸಕ್ಸಸ್ ಕಾಣ್ತೀರಾ. ಸೊ ವಿನಯ್ ಕುಮಾರ್ ಅವ್ರಿಗೆ ರಾಜಕೀಯದ ಅವಶ್ಯಕತೆ ಇತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಏನ್ ಹೇಳ್ತೀರಾ ಅದಕ್ಕೆ? ಈ ಪ್ರಶ್ನೆನ 100 ಜನ ಕೇಳಿದಾರೆ ನನಗೆ. ಓಕೆ. ಆರಾಮಾಗಿದ್ದೀರಿ, ರಾಜಕಾರಣ ಕೆಟ್ಟ ವ್ಯವಸ್ಥೆ, ಭ್ರಷ್ಟರ ಕೂಟ ಅದು, ಕೂಪ ಅದು, ಅಲ್ಲಿ ಯಾಕೆ ಬಂದು ಬಿದ್ದ ಸಾಯ್ತೀರಿ ನೀವು ಅಂತಂದು ಬಹಳ ಜನ ಕೇಳ್ತಾರೆ. ಓಕೆ. ಅವಾಗ ಹಂಗೆ ಹೇಳಿದಾಗೆಲ್ಲ ನನಗೆ ಅಂಬೇಡ್ಕರ್ದು ಕೋರ್ಟ್ ನೆನಪಾಗುತ್ತೆ ನನಗೆ. ಒಳ್ಳೆ ವ್ಯಕ್ತಿಗಳು ರಾಜಕಾರಣದಿಂದ ದೂರ ಇದ್ದಾಗ ದುಷ್ಟರು ಭ್ರಷ್ಟರು ನಮ್ಮನ್ನ ಆಳ್ತಾರೆ ಅನ್ನೋದು ಬಹಳ ಹಿಂದೆನೂ ಓದ್ಕೊಂಡಿದ್ದೆ. ಅವಾಗ ನೋಡ್ತಾ ಇರ್ತೀನಿ ಅದನ್ನ, ಇನ್ಸ್ಟಾಗ್ರಾಮ್ ಅಲ್ಲೂ ಶೇರ್ ಮಾಡ್ತಾ ಇರ್ತೀನಿ. ಸೊ ರೀಸನ್ ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಇನ್ನೊಬ್ರನ್ನ ದೂಷಿಸೋದಕ್ಕಿಂತ, ಬೈಯೋದಕ್ಕಿಂತ, ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಹಿಂಗ್ ಮಾಡ್ಬೋದಿತ್ತು, ಹಂಗ್ ಮಾಡ್ಬೋದಾಗಿತ್ತು. ಸೊ ನೀವೇ ಯಾಕೆ ಪ್ರಯತ್ನ ಮಾಡಬಾರ್ದು? ಎಷ್ಟೊಂದ್ ಜನ ಹೇಳ್ತಾರೆ ಈ ಪ್ರಯತ್ನ ಮಾಡ್ಬೇಕಂದ್ರೆ ಅದು ಬೇಕು ಇದು ಬೇಕು. ನನ್ ಕೇಳಿದ್ರೆ ಮನ್ಸಿರ್ಬೇಕು, ಮನ್ಸಿದ್ರೆ ಸಾಕು, ಗಟ್ಟಿ ಮನ್ಸಿರ್ಬೇಕು, ರಿಸ್ಕ್ ತಗೊಳ್ಳೋ ಎಬಿಲಿಟಿ ಇರಬೇಕು. ರೈಟ್. ಕಂಫರ್ಟ್ ಝೋನ್ ಇಂದ ಹೊರಗೆ ಬರೋದು, ಇದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಮಾಡುವಂತ ಕೆಲಸ, ಪ್ರತಿದಿನ ಮಾಡುವಂತದ್ದು. ಇವಾಗ ಬೆಳಗ್ಗೆ ಯಾರ ಟ್ರಾಫಿಕ್ ಅಲ್ಲಿ ಪೊಲೀಸ್ ಹಿಡಿದ್ರೆ ಒಂದು ಕಾಲ್ ಬರ್ತದೆ, ರೈಟ್? ಅಥವಾ ಇನ್ಯಾವುದೋ ಲ್ಯಾಂಡ್ ವಿವಾದ ಆದ್ರೆ ನಮಗೆ ಕಾಲ್ ಬರುತ್ತೆ. ನಾನು MP ನೂ ಅಲ್ಲ, MLA ನೂ ಅಲ್ಲ, ಬಟ್ ಜನ ಈಗಲೂ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಸುಮಾರು ಈ ರೀತಿ 10-15 ಇಶ್ಯೂಗಳು ನನಗೆ ಬರ್ತದೆ, ರೈಟ್? ಅದ್ರ ಜೊತೆಗೆ ಇನ್ನೆಲ್ಲ ಈ ತರ ಅಲ್ಲಿ ಸ್ಕೂಲ್ ಸೇರಿಸ್ಬೇಕು, ಹಾಸ್ಟೆಲ್ ಕೊಡಿಸಿ, ಡಿಸ್ಕೌಂಟ್ ಕೊಡಿಸಿ, ಹಾಗೆ ಹೀಗೆ ಅಂತಂದೆಲ್ಲ. ಸೊ ಜನಗಳು ನಂಬಿಕೆ ಇಟ್ಟಿದಾರಲ್ಲ. ಸೊ ಒಟ್ಟಾರಾಗಿ ವಿನಯ್ ಕುಮಾರ್ ಅವರು ಸ್ವಇಚ್ಛೆಯಿಂದ ರಾಜಕಾರಣ ಎಂಟ್ರಿ ಮಾಡಿರೋದು. ಇದು ಸ್ವಇಚ್ಛೆಯಿಂದ, ಅದು ಯಾವ ಬಲವಂತಕ್ಕೂ ಅಲ್ಲ, ಬಲವಂತನೂ ಅಲ್ಲ, ಅಥವಾ ಬಹಳ ವರ್ಷದಿಂದ ಪ್ಲಾನ್ ಮಾಡಿದ್ದು ಅಲ್ಲ, ಅಥವಾ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದು ರಾಜಕಾರಣಕ್ಕೆ ಬರ್ಬೇಕಂತನೂ ಅಲ್ಲ. ಎಲ್ಲ ನ್ಯಾಚುರಲ್ ಆಗಿ ಆಗಿರೋದು ಜೀವನದಲ್ಲಿ. ಇದು 10 ವರ್ಷ ಆದ್ಮೇಲೆ ಒಂದು ಆಲೋಚನೆ ಬಂತು ನಿಮ್ಗೆ. ಪಾರ್ಲಿಮೆಂಟ್ಗೆ ಹೋದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ಬೋದಲ್ಲ, ಸಮಾಜ ಸೇವೆ ಮಾಡ್ಬೋದಲ್ಲ. ಸಹಾಯ ಅನ್ನೋದು ರಾಂಗ್ ವರ್ಡ್ ಆಗುತ್ತೆ, ಸಮಾಜ ಸೇವೆ ಮಾಡ್ಬೋದು. ರೈಟ್. ರಾಜಕಾರಣಿಗಳು ಯಾರು ಸಹಾಯ ಮಾಡಲ್ಲ, ಸಮಾಜ ಸೇವೆ ಅದು ಅವ್ರ ಡ್ಯೂಟಿ, ಅದು ಕರ್ತವ್ಯ ಅದು. ನಂತರ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ತುಂಬಾ ನಂಬಿದ್ದೀನಿ ಅಂತ ಹೇಳ್ತೀರಾ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಂಟು ಯಾವಾಗ ಶುರುವಾಯ್ತು? ನಂತರ ಸಿದ್ದರಾಮಯ್ಯನವರ ಒಡನಾಟ ಯಾವಾಗಿಂದ ಶುರುವಾಯ್ತು ಅಂತ? ನಾವು UPSC ಆಸ್ಪಿರೆಂಟ್ಸ್. UPSC ನಲ್ಲಿ ಏನಾಗುತ್ತೆ, ಈ ಸಂವಿಧಾನನ
ಯಾರು ಒತ್ತಡದಿಂದ ಓದ್ಸಲ್ಲ ನಮಗೆ. ನಾವು ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಸಂವಿಧಾನನ ಆಳವಾಗಿ ಅಧ್ಯಯನ ಮಾಡಕ್ ಶುರು ಮಾಡ್ತೀವಿ. ಹಂಗೇನೆ ರಾಜಕೀಯ ಶಾಸ್ತ್ರ ಇರ್ಬೋದು, ಸಮಾಜಶಾಸ್ತ್ರ ಇರ್ಬೋದು, ನಮ್ಮ ಭಾರತದ ಸಂಸ್ಕೃತಿ ಇರ್ಬೋದು, ರೈಟ್, ಕಲೆ ಸಂಸ್ಕೃತಿ ಇರ್ಬೋದು, ಇತಿಹಾಸ ಎಲ್ಲ ಓದ್ಕೊಂಡ್ ಬರ್ತಾರೆ ವಿಷಯಗಳನ್ನೆಲ್ಲ ಅರ್ಥಕೊಂಡು. ಆಮೇಲೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು, ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣರಾದ ಮಹಾನ್ ವ್ಯಕ್ತಿಗಳನ್ನ ವಿಶ್ಲೇಷಣೆ ಮಾಡ್ತೀವಿ. ಆಮೇಲೆ ತುಲನೆ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ. ಅಂಬೇಡ್ಕರ್ ಅವರಿಗೂ ಗಾಂಧಿ ಅವರಿಗೂ ವ್ಯಕ್ತಿತ್ವ, ಸಿದ್ಧಾಂತ, ಅದನ್ನ ಹಂಗೆಲ್ಲ ಮಾಡ್ಕೊಂಡ್ ಬಂದಿರ್ತೀವಿ ನಾವೆಲ್ಲ. ಆಮೇಲೆ ಮೇನ್ಸ್ ಅಲ್ಲಿ ಬರ್ದಿದೀವಿ ಅದ್ರ ಬಗ್ಗೆ ಆನ್ಸರ್ಗಳು, ಎಸ್ಸೆಗಳೆಲ್ಲ ಬರ್ದಿರ್ತೀವಿ. ಸೊ ಅಲ್ಲಿ ಏನಾಯ್ತು, ಆ ಥಿಂಕಿಂಗ್ ಡೆವಲಪ್ ಆಯ್ತು, ಅದು ಐಡಿಯಾಲಜಿಯೇ ಕನ್ವರ್ಟ್ ಆಗುತ್ತೆ. ಅದು ಅಂದ್ರೆ ನೀವು ಸೆಕ್ಯುಲರ್ ಆಗಿರ್ಬೇಕು, ಅಂದ್ರೆ ಯಾರನ್ನು ಹೇಟ್ ಮಾಡಬೇಡಿ. ಸೆಕ್ಯುಲರಿಸಮ್ ಅಂತಂದ್ರೆ ಒಂದು ಧರ್ಮದ ಪರವಾಗಿರೋದಲ್ಲ, ಅಥವಾ ಒಂದ್ ಧರ್ಮದ ಅಪೀಸ್ಮೆಂಟ್ ಅಂತಾರಲ್ಲ, ಅದು ರಾಂಗ್. ಅದು ಕಾಂಗ್ರೆಸ್ ಪಾಲಿಸಿ, ಅಪೀಸ್ಮೆಂಟ್ ಅದು ತಪ್ಪದು. ಓಲೈಕೆ ಮಾಡೋದು, ಓಲೈಕೆ ರಾಜಕಾರಣ, ಅದು ತಪ್ಪಾಗುತ್ತದು. ಎಲ್ಲರನ್ನೂ ಸಮಾನವಾಗಿ ನೋಡಂತದ್ದು, ಅಂದ್ರೆ ಯಾರನ್ನೂ ದ್ವೇಷ ಮಾಡದೇ ಇರೋಂಥದ್ದು. ಅಲ್ಲಿ ಅನ್ಯಾಯ ಆಗ್ತಿದೆ ಅಂತಂದ್ರೆ ಅವರಿಗೆ ನ್ಯಾಯ ಒದಗಿಸ್ಕೊಡುವಂಥದ್ದು. ಸೊ ಇದು ಮೇನ್ ಸಿದ್ಧಾಂತ. ಆಮೇಲೆ ಬಡವರು ಪರವಾಗಿರ್ಬೇಕು. ಕಟ್ಟ ಕಡೆ ವ್ಯಕ್ತಿ ಅಂತಂದ್ರೆ ಸಮಾಜದಲ್ಲಿ ಶೋಷಣೆಗೊಳಗಾದರು, ಅದು ಆರ್ಥಿಕವಾಗಿ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ಅಥವಾ ರಾಜಕೀಯ ಅಸಮಾನತೆ, ಒಂದು ಅಸಮಾನತೆಗೆ ಗುರಿಯಾಗಿರೋಂಥವ್ರು, ಅಂಥವ್ರ ಪರ ನಿಲ್ಲೋದೇ ಸಿದ್ಧಾಂತ. ಅದು ಏನಾಯ್ತು, ನೀವು ಯು ಪಿ ಎ ಗೌರ್ಮೆಂಟ್ ನೋಡಿದಾಗ, ಇನ್ ಗೌರ್ಮೆಂಟ್, ನಾವು ಆ ಟೈಮಲ್ಲಿ ಪ್ರಿಪೇರ್ ಆಗಿದ್ದು ಎಕ್ಸಾಮಿಗೆ 2005ರಿಂದ 2013 ಈ ರೇಂಜ್ ಅಲ್ಲಿ. ಅದೇ ಟೈಮಲ್ಲಿ ಆ ಗೌರ್ಮೆಂಟ್ ಇದ್ದಿದ್ದು. ಅವಾಗ ಇವೆಲ್ಲ ಆಕ್ಟ್ ಗಳು ಬಂದು, ರೈಟ್ ಟು ಇನ್ಫಾರ್ಮೇಶನ್, ಅವನ್ನ ಪೊಲಿಟಿಕ್ಸ್ ಅಲ್ಲಿ ಇರ್ಲಿಲ್ಲ ಅವಾಗ. ಬಟ್ ಏನಂದ್ರೆ ಈ ತರ ಪಾಲಿಸಿಗಳು ನೋಡಿ ಖುಷಿ ಆಗ್ತಾ ಇತ್ತು. ಸೊ ಆ ಒಂದು ಪಾಲಿಸೀಸ್ ಇಂದ ನೀವು ಸ್ವಲ್ಪ ಮೈಂಡ್ ನ ಆ ಕಡೆ ತಿರುಗಿಸಿದ್ರೆ, ಅಂದ್ರೆ ಆಯ್ಕೆ ಮಾಡ್ಕೊಂಡಾಗ ಅದು ಸ್ವಲ್ಪ ಸಹಜವಾಗಿ ಅಲ್ಲಿ ಹೋಯ್ತು. ರೈಟ್. ಬಹುಶಃ ನಾವು UPSC ಪ್ರಿಪೇರ್ ಆಗ್ಬೇಕಾದ್ರೆ ಅಂದ್ರೆ ನರೇಂದ್ರ ಮೋದಿ ಗೌರ್ಮೆಂಟ್ ಇದ್ದು, ಬಹುಶಃ ಆ ಟೈಮಲ್ಲಿ ಒಂದ್ 10 ವರ್ಷ ಅಲ್ಲಿ ಆ ಒಂದು ಸಂಸ್ಕೃತಿನಲ್ಲಿ ನಮ್ಮ ಟೈಮ್ ಕಳೆದಿದ್ರೆ ಮೇ ಬಿ ನಮ್ ಥಿಂಕಿಂಗ್ ಬದಲಾಗ್ತಿತ್ತೇನೋ ಗೊತ್ತಿಲ್ಲ ಅದು. ಸೊ ಇದು ಈ ರೀತಿ ಆಗಿರೋದು. ಇದು ನಾಟ್ ಲೈಕ್ ಸ್ಟ್ರಿಕ್ಟ್ ಐಡಿಯಾಲಜಿ ಬೈ ಬರ್ತ್, ಆತರ ಏನಿಲ್ಲ. ಸಿದ್ದರಾಮಯ್ಯನವ್ರ ನಂಟು ಯಾವಾಗ ಶುರು ಆಯ್ತು? ಯಾವ ನಂಟು ಇಲ್ಲ, ಎಂಥದ್ದು ಇಲ್ಲ. ಬೇಸಿಕಲಿ ಏನಾಯ್ತು, ಅವ್ರು ವಿರೋಧ ಪಕ್ಷದಲ್ಲಿದ್ದಾಗ ನನಗೆ ಅವ್ರ ವ್ಯಕ್ತಿತ್ವ ನೋಡಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಂತ ಒಂದು ಕನ್ಸಿತ್ತು ನನಗೆ. ಈ ಪಾಡ್ಕಾಸ್ಟ್ ಈ ರೂಮಲ್ಲಿ ಏನ್ ಮಾಡ್ತಾ ಇದೀವಲ್ಲ, ಸೊ ನನಗೆ ಅವ್ರನ್ನ ಗೆಸ್ಟ್ ಆಗಿ ಕರೆಸಿ ಮಾಡ್ಬೇಕಂತ ಇತ್ತು. ಯಾಕಂದ್ರೆ ಅವರು ಕೂಡ ಒಂದು ಸಣ್ಣ ಹಳ್ಳಿಯಿಂದ ಬಂದು CM ಆಗಿ, ಆಮೇಲೆ ವಿರೋಧ ಪಕ್ಷದ ನಾಯಕರಾದ್ರು, ಆಮೇಲೆ 2ನೇ CM ಆಗೋ ಹೊತ್ತಲ್ಲಿದ್ರು ಅವರು. ಸೊ ಹಂಗಿದ್ದಾಗ ನ್ಯಾಚುರಲಿ ನಮಗೆ, ಆಮೇಲೆ ಬಡವ್ರ ಪರ, ಶೋಷಿತರ ಪರ ಇದ್ರು. ಹಾಗಾಗಿ ಅವ್ನ ಇಂಟರ್ವ್ಯೂ ಮಾಡ್ಬೇಕಂತ ಇತ್ತಲ್ಲ, ಒಂದ್ಸರಿ ಇಂಟರ್ವ್ಯೂ ಮಾಡಿದ್ದು. ಅದಾದ್ಮೇಲೆ ನಮ್ಮ ಕಾಲೇಜ್, ನಮ್ಮ ಇನ್ಸ್ಟಿಟ್ಯೂಷನ್ ಟಾಪರ್ಸ್ಗೆ ಸನ್ಮಾನ ಮಾಡ್ಬೇಕಂತ ಗೆಸ್ಟ್ ಆಗಿ ಕರ್ಸಿದ್ವಿ. 2 ಟೈಮ್ ಭೇಟಿ ಆಗಿದ್ದು. ಅದಾದ್ಮೇಲೆ ಆಮೇಲೆ ಈಗ ಓಡಾಡಕ್ ಶುರು ಮಾಡಿದ್ಮೇಲೆ MP ಆಗ್ತೀನಿ ಅಂತಂದು ಆಮೇಲೆ ಹೋಗಿ 2 ಸರಿ ಭೇಟಿ ಆಗಿದ್ದೆ. ನನ್ನ ಜೀವನದಲ್ಲಿ 4 ಸರಿ ಭೇಟಿ ಆಗಿರೋದು ಅವ್ರನ್ನ. ಯಾವ ನಂಟು ಇಲ್ಲ, ಒಡನಾಟ ಇಲ್ಲ. ರಾಜ್ಯ ಯುವ ಕಾಂಗ್ರೆಸ್ ನ ಉಪಾಧ್ಯಕ್ಷರು ಕೂಡ ಆಗ್ತಿರಿ. ಆ ಒಂದು ಯುವ ಕಾಂಗ್ರೆಸ್ ಅಲ್ಲ, ಅದರಲ್ಲಿ ಯೂತ್ ಔಟ್ರೀಚ್ ಅಂತ, ಕರೆಕ್ಟ್, ಔಟ್ರೀಚ್ ಅಂತ, ಔಟ್ರೀಚ್ ಸೆಲ್ ಅಂತ. ಸೊ ನಾಟ್ ಯೂತ್ ಕಾಂಗ್ರೆಸ್. ಯೂತ್ ಕಾಂಗ್ರೆಸ್ ಅಲ್ಲಿ ಔಟ್ರೀಚ್ ಸೆಲ್ ಉಪಾಧ್ಯಕ್ಷ ಅಂತ. ವುಮೆನ್ ಚಾಂಡಿ ಮಗ ಅವರು, ಚಾಂಡಿ ವುಮೆನ್ ಅಂತ CM ಆಗಿದ್ರು ಕೇರಳದಲ್ಲಿ, ಅವ್ರ ಮಗ MLA. ಅವರು ನನ್ನ ವ್ಯಕ್ತಿತ್ವ ನೋಡಿ, ಆಮೇಲೆ ಅವರು ಅಧ್ಯಕ್ಷರು ವೆಂಕಟೇಶ್ ಮೂರ್ತಿ, ಮಾಜಿ ಮೇಯರ್, ಅವ್ರ ಮಗ ಕಾರ್ತಿಕ್ ಅಂತ, ಅವರು ನನ್ ಪರಿಚಯ ಇದ್ರು. ಸೊ ಈ ಹುಡುಗ ಓಡಾಡ್ತಾನೆ, ಬೆಳೆಸ್ಬೇಕಂತಂದು ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ರು ನನಗೆ. ನಂತರ ಈಗ ಉಪಾಧ್ಯಕ್ಷರ ಸ್ಥಾನ ಎಲ್ಲ ತಗೋತೀರಿ ಅಂದ್ರೆ, ಈಗ ಈ ದಾವಣಗೆರೆ MP ಟಿಕೆಟ್ಗೆ ಆಕಾಂಕ್ಷಿ ಆಗೋಕ್ಕೂ ಮುಂಚೆ MLA ಇರ್ಬೋದು, ಅಥವಾ ZP ಈ ತರ ಕಾರ್ಪೊರೇಟರ್, ಈ ತರ ಒಂದು ಕಾಂಪೀಟ್ ಮಾಡಿ ಅಂತ ಬಿಟ್ಟು ಪಕ್ಷ ಏನಾದ್ರೆ ಅವತ್ತು ನಿಮ್ಗೆ ಆಫರ್ ಕೊಟ್ಟಿತ್ತಾ? ಇಲ್ಲ, ನನ್ನ ಪಕ್ಷದಲ್ಲಿ ಮುಂಚೆ ಗುರ್ಸ್ಕೊಂಡಿರ್ಲಿಲ್ಲ. ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಿದ್ರಿಂದ ಆ ಹೊತ್ನಲ್ಲಿ, ಆಮೇಲೆ ಇನ್ನು ಬೆಳೀತಾ ಇತ್ತಿದ್ದು. ಸೊ ಆ ಹೊತ್ನಲ್ಲಿ ಯಾವತ್ತು ನಾನು ಪ್ರೊಟೆಸ್ಟ್, ನಾನು ಯಾವತ್ತು ಬಾವುಟ ಹಿಡ್ದಿಲ್ಲ ಅಥವಾ ಬ್ಯಾನರ್ ಕಟ್ಟಿಲ್ಲ ಅಲ್ಲಿ. ಸೊ ಮೇ ಬಿ ಹಂಗೆ ಹಿಡ್ದಿದ್ರೆ ಅವಾಗ ಹೇಳಿರ್ತಿದ್ರೇನೋ. ಸೊ ನನಗೇನಾಯ್ತು, ಈ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದ್ಮೇಲೆ 1000 ಜನ IAS IPS ಅಧಿಕಾರಿ ಕೊಟ್ಟು, ನಾನು ಕೂಡ KS ಅಧಿಕಾರಿ ಆಗಿದ್ದರು. ರೈಟ್. ಈಗ ನಾನು ಮತ್ತೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿಯಿಂದ ಶುರು ಮಾಡೋದು, ಮತ್ತೆ 0 ಇಂದ ಶುರು ಮಾಡೋದು ತುಂಬಾ ಟೈಮ್ ಹಿಡಿತದೆ. ಮಾಡಕ್ ಇಷ್ಟ ಇಲ್ಲ ಅಂತಂದಲ್ಲ, 10 ವರ್ಷದಿಂದ ಏನಾದ್ರು ಈ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಗ್ರಾಮ ಪಂಚಾಯತಿಯಿಂದನೇ ಶುರು ಮಾಡ್ತಾ ಇದ್ದೆ. ಬಟ್ ಈಗ ಹಂಗ್ ಶುರು ಮಾಡ್ಕೊಂಡು ಹೋದ್ರೆ ನಮ್ಗೆ 70 ವರ್ಷ ಆಗ್ಬಿಡ್ತದೆ ಈಗಿರೋ ರಾಜಕೀಯ ಪರಿಸ್ಥಿತಿನಲ್ಲಿ. ಇನ್ನು ದಾವಣಗೆರೆ MP ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ, ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ತಮ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಭರವಸೆ ತುಂಬಾ ನಿಮ್ಗೂ ಇತ್ತು. ಆಮೇಲೆ ತುಂಬಾ ಜನಕ್ಕೂ ಎಕ್ಸ್ಪೆಕ್ಟೇಷನ್ ಇತ್ತು, ವಿನಯ್ ಕುಮಾರ್ ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು. 1 ರೌಂಡ್ 2 ರೌಂಡ್ ಫೈನಲ್ ರೌಂಡ್ ವರ್ಗೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಕಾರಣಾಂತರಗಳಿಂದ ಟಿಕೆಟ್ ತಪ್ಪಿತು.
ಯಾವ ಉದ್ದೇಶಕ್ಕೆ ಅದು ತಪ್ಪಿತು ಅನ್ನೋದು ತುಂಬಾ ಜನಕ್ಕೆ ಇವಾಗೂ ಕ್ವಶನ್ ಮಾರ್ಕ್ ಇದೆ. ಸೊ ಅದಕ್ಕೇನು ಹೇಳ್ತೀರಾ? ಇನ್ಫ್ಯಾಕ್ಟ್ ನನಗೆ ಹೈಯೆಸ್ಟ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಿಗ್ನಲ್ ಕೊಟ್ಟಿದ್ರು, ಓಕೆ, ನಿನ್ಗೆ ಆಗುತ್ತೆ ಅನ್ನೋ ಲೆವೆಲ್ಗೆ. ಒಂದ್ಸರಿ ಜನರು ಕೂಡ ಡಿಸೈಡ್ ಮಾಡ್ಬಿಟ್ಟಿದ್ರು. ಟಿಕೆಟ್ ಅನೌನ್ಸ್ ಆಗಿ ಒಂದ್ 5 ದಿನ ಮುಂಚೆ ಅದು 4ನೇ ಬಾರಿ ಅಂದ್ರೆ ನನ್ನ ಜೀವನದಲ್ಲಿ CM ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಅವ್ರ ಮಾತು ಹೇಳಿದ್ರು, ನಿನಗೆ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದೀನಿ ದಾವಣಗೆರೆಗೆ. ನಾವು ಕೇಳ್ತಾ ಇದೀವಿ ಕೊಪ್ಪಳ, ದಾವಣಗೆರೆ, ಹಾವೇರಿ, ಇನ್ನೊಂದು ಧಾರವಾಡ. ಬಟ್ ಧಾರವಾಡ ಗೊತ್ತಿಲ್ಲ, ದಾವಣಗೆರೆ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದೀವಿ ಅಂತ ನಂಗೆ ಹೇಳಿದ್ರು. ಹಂಗ್ ಬಂದಾಗ ನಮ್ಗೆ ನ್ಯಾಚುರಲಿ CM ಸೀರಿಯಸ್ ಆಗಿ ಕೇಳಿದಾಗ ಏನಾಗುತ್ತೆ? ಹೌದು, ಯಾಕೆಂದ್ರೆ ವಿನಯ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರು ಅಚ್ಚುಮೆಚ್ಚಿನ ಹುಡುಗ ಅಂತ ಕೂಡ ಎಲ್ಲರೂ ಕರೀತಾ ಇದ್ರು. ಸೊ 100% ಬರ್ತಿದ್ರು ಅನ್ನೋ ಅಂದ್ರೆ ಟಿಕೆಟ್ ಕನ್ಫರ್ಮ್ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ರು ಎಲ್ಲರೂ. ಹಂಗಿತ್ತು, ಅದು ವಾಸ್ತವನ ಹಂಗಿತ್ತು. ಬಟ್ ಲಾಸ್ಟ್ ಅದು ಏನಾಯ್ತೋ ಗೊತ್ತಿಲ್ಲ. AICC ಅಲ್ಲಿ ಡೆಲ್ಲಿಗೆ ಹೋದಾಗ್ಲೂ ಕೂಡ 50-50 ಇದೆ ಅಂತ ಹೇಳಿದ್ರು ನಂಗೆ. ಅವರಿಗೂ ಆಗ್ಬೋದು, ನಿಮ್ಗೂ ಆಗ್ಬೋದು ಅಂತ. ಬಟ್ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ ಅಂತಾನು ಹೇಳ್ತಾ ಇದ್ರು. ಕೊನೆ ಗಳಿಗೆನಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳಗೆ ಏನಾಯ್ತು ಅಂತ ಯಾರಿಗೂ ನಿಮ್ಗೂ ಅದು ಏನ್ ರೀಸನ್ ಅಂತಾನು ಗೊತ್ತಾಗಿಲ್ಲ. ವಿಶ್ಲೇಷಣೆ ಮಾಡ್ಬೋದು ಅಷ್ಟೇ. ಹೊರ ಬಂದು ಕುತ್ಕೊಂಡು ಇವನಿಗಿನ್ನು ವಯಸ್ಸಿದೆ, ನಾಳೆ ಕೊಟ್ರಾಯ್ತು, ಒಂದ್ ಯಾವ್ದೋ ದೊಡ್ಡ ಪ್ರಬಲ ಜಾತಿ ಹಾಕಿದ್ರಕೋಬೇಕು, ಅಥವಾ ಒಂದು ಪ್ರಬಲ ರಾಜಕಾರಣಿ ಉಳಿದಾರ ಒಂದ್ ಊರಲ್ಲಿ ದುಡ್ಡು ಕೊಟ್ಟು ಸಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಇಷ್ಟ್ ದಿನ, ಅವ್ರನ್ನ ಹಾಕಿದ್ರಕೋಬೇಕು. ಆಮೇಲೆ ಇನ್ನೇನೇನೋ ಕ್ಯಾಲ್ಕುಲೇಷನ್ ಇದ್ರು ಇರ್ಬೋದು. ಸೊ ಅಥವಾ ಈ ಒಂದು ಸ್ಪೀಡ್ ಜಾಸ್ತಿ ಆಯ್ತು, ಬ್ರೇಕ್ ಹಾಕನ, ಸಾಕಷ್ಟು ವಿಚಾರಗಳು ಸ್ವಲ್ಪ ಗೊತ್ತಿಲ್ಲ ನನಗೆ. ಇದು ವಿಶ್ಲೇಷಣೆ, ಏನಾದ್ರೂ ರೀಸನ್ಸ್ ಇರ್ಬೋದು ಅಂತ. ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕಾಯ್ತು ಅಂತ ನನಗೆ ಅನಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ಈಗ ಟಿಕೆಟ್ ಮಿಸ್ ಆಯ್ತು, ಸೊ ನಿಮ್ಗೆ ಸಿದ್ದರಾಮಯ್ಯವ್ರು ಕೂಡ ಬಂದು ಕಾಂಪ್ರಮೈಸ್ ಎಲ್ಲ ಮಾಡಿದ್ರು. ಆದ್ರೂ ನೀವು ಧೃತಿಗಳಿಲ್ಲ ಅಂದ್ರೆ ಹಿಟ್ಟೆ ಹೆಜ್ಜೆ ಹಿಂದೆ ಇಡಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ನಾನು ಕಾಂಪೀಟ್ ಮಾಡ್ಬೇಕು ಅನ್ನೋಂಥ ಡಿಸಿಷನ್ ತಗೋತೀರಾ. ಅದು ಯಾಕೆ? ಸ್ವಾಭಿಮಾನಕ್ಕೋಸ್ಕರನ, ಅಥವಾ ಯುವಕರ ಬೆಂಬಲ ಇದೆ ಅಂತನ, ಅಥವಾ ಸಮುದಾಯದ ಬೆಂಬಲ ಇದೆ ಅಂತಾನೆ? ಏನ್ ರೀಸನ್ಗೆ ಆ ಡಿಸಿಷನ್ ತಗೊಂಡು? ಮೊದಲನೇ ರೀಸನ್ ಖಂಡಿತ ಸ್ವಾಭಿಮಾನ, ಅದೇ ಮೇಜರ್ ರೀಸನ್ ಅದು. ಎರಡನೇದು ಇನ್ನೊಂದು ಜನಗಳ ಬೆಂಬಲ ನಿಜವಾಗ್ಲೂ ಇತ್ತು. ಸರ್ವೆಗಳು ಮಾಡಿಸಿದ್ವಿ, ನಾನು 2 ಸರ್ವೆ ಮಾಡಿಸಿದ್ದೆ. 3.5-4 ಲಕ್ಷ ವೋಟ್ ಬಂದೇ ಬರ್ತದೆ. ಪೀಕ್ ಆಗ್ಬೋದು ಅದು ಎಲೆಕ್ಷನ್ ಟೈಮಲ್ಲಿ. ಅದು ಒಂದು ಫಸ್ಟ್ ಬರ್ಬೋದು ಅಥವಾ ಸೆಕೆಂಡ್ ಬರ್ಬೋದು, ಹಂಗೆ ಇತ್ತು. ಅದು ಒಂದು. ಥರ್ಡ್, ಜನಗಳಿಗೆ ನಂಬಿಕೆ ಹುಟ್ಟಿಸಿದ್ವಿ ನಾವು. ಈ ತರ ಮುಂಚೆ ಯಾರು ಈ ರೀತಿ ಪ್ರಯತ್ನ ಮಾಡಿರ್ಲಿಲ್ಲ, ಟಿಕೆಟ್ ಕೇಳಿರ್ಲಿಲ್ಲ. ಟಿಕೆಟ್ ಕೇಳೋದಷ್ಟೇ ಅಲ್ಲ, ಬಂದು ಓಡಾಡಿ ಪಾದಯಾತ್ರೆ ಮಾಡಿ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಪಿಚ್ ರೆಡಿ ಮಾಡಿದ್ವಿ ನಾವು. ನಾವು ರೆಡಿ ಮಾಡಿರೋ ಪಿಚ್ ಅಲ್ಲಿ ಯಾರು ಆಟ ಆಡ್ಬೇಕು? ನೀವೇ ಆಟ ಆಡ್ಬೇಕಾಗುತ್ತೆ. ಸೊ ಜನ ಏನ್ ಅನ್ಕೊಂಡಿದ್ರು, ನಂಬಿದ್ರು, ಇಲ್ಲ ಇವನು ಹೋರಾಟ ಮಾಡೇ ಮಾಡ್ತಾನೆ ಅಂತಂದು. ಸೊ ಆಮೇಲೆ ಟಿಕೆಟ್ ಸಿಗದೆ ಇದ್ದಾಗ್ಲೂ ಇಂಡಿಪೆಂಡೆಂಟ್ ಇಲ್ಲಿ ಅಂತಾನು ಬಹಳ ಜನ ನಮಗೆ ಹೇಳ್ತಾ ಇದ್ರು. ಸೊ ಈಗ ನಾನು ಕಾಂಪ್ರಮೈಸ್ ಆಗಿ ಸರ್ಕೊಂಡ್ರೆ ಏನಾಗುತ್ತೆ, ಆ ಭರವಸೆ ಸತ್ತೋಗುತ್ತೆ. ಎಲ್ಲರಲ್ಲಿ ಒಬ್ಬ ಇದ್ದಂಗೆ ಬರ್ತಾರೆ, ಅಂಡ್ ದೆನ್ ಈ ತರ ಮಾತಾಡ್ತಾರೆ, ಭರವಸೆ ಹುಟ್ಟಿಸ್ತಾರೆ. ಕೊನೆಗೆ ದೊಡ್ಡವರು ಬಂದು ಹೇಳಿದಾಗ ಸೈಲೆಂಟ್ ಆಗಿ ಯಾವ್ದೋ ಒಂದು ಪೋಸ್ಟ್ ಸ್ಥಾನಮಾನ ತಗೊಂಡು ಸೈಲೆಂಟ್ ಆಗಿ ಹೋಗ್ತಾರೆ. ಸ್ವಾರ್ಥಿಗಳು ಅಂತಂದು ಸಮಾಜ ಒಂದು ಭರವಸೆ ಕಳ್ಕೊಂಡ್ಬಿಡ್ತದೆ. ನನಗೆ ಅದು ಇಷ್ಟ ಇರ್ಲಿಲ್ಲ ನನಗೆ. ನಾವು 0 ಇಂದ ಬಂದಿರೋದು, ಆಮೇಲೆ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಿಲ್ಲ. ನಾನೇನ್ ಮುಂಚೆ MLA ಆಗಿರ್ಲಿಲ್ಲ, ಮಿನಿಸ್ಟರ್ ಆಗಿರ್ಲಿಲ್ಲ, ಏನು ಇರ್ಲಿಲ್ಲ. ಕಳ್ಕೊಳಕ್ ರೆಡಿ ಇದ್ದೆ ನಾನು. ಕೆಲವೊಬ್ರಿಗೆ ಏನ್ ಅನ್ಸ್ತದದು, ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ನೀವು ಹಂಗ್ ಮಾಡ್ಲಿಲ್ಲ ಅಂತಂದ್ರೆ ಇಷ್ಟೊತ್ತಿ ಬೆಳೆದ್ ಬಿಡ್ಬೋದಿತ್ತು. ಅಂದ್ರೆ ಅವ್ರ ಪ್ರಕಾರ ಬೆಳವಣಿಗೆ ಅಂತಂದ್ರೆ ಯಾವ್ದೋ ಒಂದು ಸ್ಥಾನಮಾನ ತಗೋಬೋದಾಗಿತ್ತು, ಬೋರ್ಡ್ ಚೇರ್ಮನ್, CM ಅವ್ರ ಸುತ್ತಮುತ್ತ ಓಡಾಡ್ಬೋದಾಗಿತ್ತು. ನನಗೆ ಯಾವ್ದಾರ ಬಿಸ್ನೆಸ್ ಬೇಕಂದ್ರೆ ಹೋಗಿ ನೇರವಾಗಿ ಮಾಡ್ಸ್ಕೊಂಡ್ ಬರ್ಬೋದಾಗಿತ್ತು. ಅದು ಸ್ವಾರ್ಥ ಇದ್ರೆ ಸರಿ. ನನಗೆ ಏನಾರು ಮಾಡ್ಕೋಬೇಕಂತ ಸ್ವಾರ್ಥ ಇದ್ದಿದ್ರೆ ಖಂಡಿತವಾಗಿಯೂ ನಾನು ಹಿಂದೆ ಸರಿತಾ ಇದ್ದೆ, ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇದನ್ನ ಜನಗ ಅನ್ಸಲ್ಲ, ಈಗ ನಂಬಲ್ಲವರು. ಈ MLAಗಳಾಗಿರೋರು ರಾಜಕಾರಣದಲ್ಲಿ ಆಲ್ರೆಡಿ ಪಳಗಿರೋರು, ಅವ್ರ ಪ್ರಕಾರ ಇದು ತಪ್ಪು ನಿರ್ಧಾರ. ಯಾಕಂದ್ರೆ ಅವರಿಗೆ ಬೇಗ ಬೆಳವಣಿಗೆ ಆಗ್ಬಿಡ್ತದೆ. ಈ ತರ ಹಿಂದೆ ಸರ್ದು ದೊಡ್ಡವ್ರನ್ನ ಮೆಚ್ಚಿಸಿ ಅವರ ವಿಶ್ವಾಸ ಗಳಿಸಿ ಅವ್ರ ನೆರಳಲ್ಲಿ ಬೆಳೆದ್ರೆ ಬೇಗ ಬೆಳೆದ್ ಬಿಡ್ಬೋದು ಅಂತ. ಹಂಗೆ ಕೆಲವೊಂದು ಸಕ್ಸಸ್ ಸ್ಟೋರೀಸ್ ಇದಾವೆ, ಫೇಲ್ಯೂರ್ ಸ್ಟೋರೀಸು ಇದಾವೆ. ಅಲ್ಲಿ ನಂದು ಸಕ್ಸಸ್ ಆಗ್ಬೋದಾಗಿತ್ತು, ಫೇಲ್ಯೂರ್ ಆಗ್ಬೋದಿತ್ತು, ಗೊತ್ತಿಲ್ಲ ನನಗೆ. ಬಟ್ ನನಗೆ ಆ ದಾರಿಗಿಂತ ಕಷ್ಟದ ದಾರಿ ಬೇಕಿತ್ತು ನನಗೆ ಸೂಕ್ತ ಅನ್ನಿಸ್ತು ನನಗೆ. ಅದು 1 ಓಟ್ ತಗಂತೀನಿ, ನಾ ಹೇಳ್ದೆ, ನಾವು 1 ಓಟ್ ತಗೊಂಡ್ರು ಖುಷಿನೇ, 1.5-2 ಲಕ್ಷ ಓಟ್ ತಗೊಂಡ್ರು ಖುಷಿನೇ. ಬಟ್ ಕೊಟ್ಟು ಮಾತು ಉಳಿಸ್ಕೋಬೇಕಂತ ಹೋರಾಟ ಮಾಡಿದ್ದು. ಈಗ ಟಿಕೆಟ್ ಮಿಸ್ ಆಗಿದ್ದ ಒಂದು ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಯ್ತಾ ಅಥವಾ ನಿಮಗ್ ನಷ್ಟ ಆಯ್ತಾ ಅಂತ ವಿಷಯಕ್ಕೆ ಬಂದಾದ್ರೆ? ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ, ಅವ್ರಿಗೆ ಏನು ನಷ್ಟ ಆಗಲ್ಲ. ಅವರಿಗೆ 100 ಜನ ಲೀಡರ್ಗಳಿದ್ದಾರೆ,
ಅದು ರಾಷ್ಟ್ರೀಯ ಪಕ್ಷ. ಅದು ನಾವೆಲ್ಲ ಒಬ್ಬ ಒಳ್ಳೆ ವ್ಯಕ್ತಿನ ಮಿಸ್ ಅದು ಮಾಡ್ಕೊಂಡು ಪಕ್ಷದೊಳಗೆ ಇರೋರು ಅದನ್ನ ವಿಶ್ಲೇಷಣೆ ಮಾಡ್ಬೇಕು. ಅದನ್ನ ಈಗ ನಾನು ಒಳ್ಳೆ ವ್ಯಕ್ತಿ ಅಂತ ಹೇಳ್ಕೊಳಕ್ಕಾಗಲ್ಲ, ನನಗೆ ಅರ್ಹತೆ ಇತ್ತು ಅಂತ ಹೇಳ್ಕೊಳಕ್ಕಾಗಲ್ಲ. ನನ್ನಿಂದ ಅದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಗ್ರಾಸ್ ರೂಟ್ ಲೆವೆಲ್ಗೆ ಇಳಿದ್ಬಿಟ್ಟು ನನ್ಗಿರೋ ಒಂದು ಜವಾಬ್ದಾರಿ ಮಿತಿನಲ್ಲಿ ಪಕ್ಷ ಗಟ್ಟಿ ಮಾಡ್ತಾ ಇದ್ದೆ. ಖಂಡಿತ ಪಕ್ಷಕ್ಕೋಸ್ಕರ ದುಡಿತಾ ಇದ್ವಿ ನಾವು. ಪಕ್ಷ ಗಟ್ಟಿ ಆಗ್ಲಿ, ಅದರಿಂದ ದೇಶ ಬೆಳೀಲಿ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೆ. ನಮ್ ಕ್ಷೇತ್ರ ಅಭಿವೃದ್ಧಿ ಆಯ್ತು ಅಂದ್ರೆ ಜನ ಪಕ್ಷ ಜೊತೆ ಇರ್ತಾರೆ, ರೈಟ್? ಖಂಡಿತ ಅದು ಹಾಗೆ ಆಗ್ತಾ ಇತ್ತು. ಬಟ್ ಆ ನಮ್ಮ ಮಟ್ಟದಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಮಟ್ಟದಲ್ಲಿ ಖಂಡಿತ ಬೆನಿಫಿಟ್ ಆಗ್ತಾ ಇತ್ತು. ನಾನು ಸ್ಟೇಟ್ ನ್ಯಾಷನಲ್ ಲೆವೆಲ್ ಹೇಳಕ್ ಹೋಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು. ನನಗೇನು ಲಾಸ್ ಆಗಿಲ್ಲ. ಅದೇ ಹೇಳಿದ್ನಲ್ಲ, ಈಗ ನನಗೆ ಯಾವ್ದು ಕೆಲಸ ಇರಲಿಲ್ಲ ಮಾಡಕ್ಕೆ. ನಾನು ಯಾವುದೋ ಸರ್ಕಾರದ ಕೆಲಸ ಮೇಲೆ ನಂಬ್ಕೊಂಡಿದ್ರೆ, ಯಾವ್ದೋ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ತಗೊಂಡು ಅದ್ರ ಮೇಲೆ ನಾನು ನೆಚ್ಕೊಂಡಿದ್ರೆ ಖಂಡಿತ ಲಾಸ್ ಆಗ್ತಿತ್ತೇನೋ. ರಿಯಲ್ ಆಗಿ ರಾಜಕಾರಣ ಮಾಡ್ಬೇಕಂತಂದ್ರೆ ಮಾತ್ರ ಅದು ನೆಸೆಸಿಟಿ ಇರ್ತಾ ಇತ್ತು. ಸೊ ಇಲ್ಲಿ ಒಂದು ಸಂಸ್ಥೆ ಇದೆ, ನಡೀತಾ ಇದೆ. ಊಟಕ್ಕೆ ಬಟ್ಟೆಗೆ ಏನು ಕೊರತೆ ಇಲ್ಲ. ನಾವು ಅಲ್ಪತೃಪ್ತರು. ನಾವು ನೆಲದ ಚಾಪೆ ಮೇಲೆ ಮಲ್ಕೊಳ್ಳೋಕೆ ರೆಡಿ, ಖಾಲಿ ನೆಲದ ಮೇಲೆ ಮಲ್ಕೊಳ್ಳೋಕೆ ರೆಡಿ, ದಪ್ಪ ಬೆಡ್ ಮೇಲೆ ಮಲ್ಕೊಳ್ಳೋಕೆ ರೆಡಿ. ಸೊ ವಿನಯ್ ಕುಮಾರ್ ಅವ್ರಿಗೆ ರಾಜಕೀಯ ಅನುಭವ ಕಡಿಮೆ, ಆಮೇಲೆ ಸಂಘಟನೆದು ಸ್ವಲ್ಪ ಕಡಿಮೆ, ಆಮೇಲೆ ಇಂಡಿಪೆಂಡೆಂಟ್ ನಿಂತಾಗ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಅದರಲ್ಲಿ ಈಗ ಟಿಕೆಟ್ ಮಿಸ್ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಎರಡು ಪಕ್ಷಗಳನ್ನ ವಿರುದ್ಧವಾಗಿ ನಿಮ್ದೇ ಆದ ಒಂದು ಬಲನ ಬೆಳೆಸ್ಕೊಳ್ಳುವಂತ ಪರಿಸ್ಥಿತಿ. ಸೊ ಆ ಟೈಮಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಇತ್ತಾ, ಅಥವಾ ನಾನೇನೋ ರಾಂಗ್ ಡಿಸಿಷನ್ ತಗೋಬಿಟ್ನ ಅಂತ ಏನಾದ್ರು ಯಾವ ತರ ಅನ್ಸಿದ್ಯಾ ನಿಮ್ಗೆ? ಆಂತರಿಕವಾಗಿ ನನ್ನೊಳಗೆ ನನಗೆ ಅನ್ಸಿಲ್ಲ ರಾಂಗ್ ಡಿಸಿಷನ್ ಅಂತ ಅಂದ್ಬಿಟ್ಟು. ಬೇರೆ ಅವರು ಯಾರು ಬಂದು ಹಿಂಗೆ ಹೇಳಿದಾಗ ಒಂದೆರಡು ನಿಮಿಷ ಯೋಚನೆ ಮಾಡಿರ್ತೀವಿ ಅದ್ರ ಬಗ್ಗೆ, ಮತ್ತೆ ಒಳಗೆ ಒಂದು ವಿಶ್ಲೇಷಣೆ ಆಗಿರ್ತದೆ. ದೆನ್ ಅಗೇನ್ ಆತ್ಮಸಾಕ್ಷಿ ಏನ್ ಒಪ್ಕೊಂಡಿರ್ತದಲ್ಲ, ಅದು ಬಲವಾಗಿದ್ದಾಗ ನಾವು ತಗೊಂಡ್ರ ನಿರ್ಧಾರ ಸರಿ ಇತ್ತು ಅಂತಂದು ಅವತ್ತು ಅನ್ಸಿದೆ, ಇವತ್ತು ಅನ್ಸಿದೆ, ಮುಂದೆ ಇನ್ಫ್ಯಾಕ್ಟ್ ಸಮಯ ಇದೆಯಲ್ಲ, ಕಾಲ, ಅದು ಉತ್ತರ ಕೊಡುತ್ತೆ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಿನಯ್ ಕುಮಾರ್ ಆ ನಿರ್ಧಾರ ಮಾಡಿದ್ದನ್ನ ಬಹುಶಃ 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ಅದನ್ನ ಹಾಡಿ ಹೊಗಳ್ತಾರ ಅದನ್ನ. ಯಾಕಂದ್ರೆ ಈಗಿನ ಕಾಲ ಹೆಂಗಿದೆ ಅಂತಂದ್ರೆ ಎಲ್ಲ ಕಾಂಪ್ರಮೈಸ್ ಆಗಿ ಸ್ವಾರ್ಥಕ್ಕೆ ಬದುಕ್ತಾರಂತ ಕಾಲ ಇದು. ಅದರಲ್ಲಿ ಒಬ್ಬ ಈ ತರ ಮಾಡಿದ್ರಲ್ಲ ಅನ್ನೋದನ್ನ ನಾನು ರಾಜಕೀಯದಲ್ಲಿ ಬೆಳಿತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಅದು ಒಂದಿನ ಮುಂದೆ ಒಂದಿನ ಅದ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದ್ರ ಮೇಲೆ ಯಾಕೆ ನಂಬಿಕೆ ಇದೆ ಈ ಮಾತ್ ಮೇಲೆ ಅಂತಂದ್ರೆ, ಅಲ್ಲಿ ಏನೊಂದು ವ್ಯವಸ್ಥೆ ಕಟ್ಟಿರ್ತಾರಲ್ಲ, ಒಂದೇ ಕುಟುಂಬ ನಾವೇ ಆಡ್ಬೇಕನ್ನೋದು, ಅದರಿಂದ ಲಾಂಗ್ ಟರ್ಮ್ ಅಲ್ಲಿ ಯಾರಿಗೂ ಒಳ್ಳೇದಾಗಲ್ಲ. ಅದರಿಂದ ಜಾಸ್ತಿ ಶೋಷಣೆ ಆಗುತ್ತೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ, ಆಯ್ತಾ, ನಿಮ್ಮ ಘನತೆಗೆ ಧಕ್ಕೆ ಆಗುತ್ತೆ. ಅದು ಧಕ್ಕೆ ಆದಂಗೆ ಜಾಸ್ತಿ ಆದಂಗೆ ಅವಾಗ ಅನ್ಸಕ್ ಶುರು ಆಗುತ್ತೆ, ಒಬ್ಬನು ಬಂದಿದ್ದ ಸೋಲ್ಸಕ್ಕೆ ನಾವು ಅವ್ನು ಗೆಲ್ಸ್ಬಿಡ್ಬೇಕಿತ್ತು. ಆ ಭಾವನೆ ಆಲ್ರೆಡಿ ಹುಟ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಅದು ಬರ್ತದೆ, ಒಂದಿನ ಬರ್ತದೆ, ರೈಟ್? ಬಟ್ ಅದಕ್ಕೆ ಹೇಳೋದು ಅಂದ್ರೆ ನಾವು ನಾಯಕರಾಗೋದು ಫೈಟ್ ಮಾಡಿ. ಈ ನನ್ನ ಕೇಸಲ್ಲಿ ಮತ್ತೆ 0 ಇಂದ ಶುರು ಮಾಡ್ಬೋದು ನಾನು, ಮತ್ತೆ ನಿಧಾನ ಆಗಿರ್ಬೋದು, ದಟ್ ಈಸ್ ಫೈನ್. ಈಗ ರಾಜಕೀಯ ಅನುಭವ ಅಂತ ಹೇಳಿದ್ರಿ ನೀವು, ಅನುಭವದ ಕೊರತೆ ಅಂತ ಒಪ್ಕೊಂತೀನಿ ನಾನೇನು ರಾಜಕಾರಣ ಕುಟುಂಬದಿಂದ ಬಂದಿಲ್ಲ. ಕುಮಾರಸ್ವಾಮಿ ತರ ಅವ್ರ ಅಪ್ಪ 30-40 ವರ್ಷ ನೋಡ್ಕೊಂಡು ಅವ್ರು ಪಳಗಿರ್ತಾರ ಅವರೆಲ್ಲ. ರಾಜಕಾರಣಿ ಮಕ್ಕಳು ಊಟ ಮಾಡಿರೋದು ಅದೇ, ಉಸಿರಾಡಿರೋದು ಅದನ್ನೇ, ನಮಗೆ ಅದಿರ್ಲಿಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈಟ್ ಡಿಸಿಷನ್ ತಗೊಂಡು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ನಾನು ಆನ್ ದ ಗೋ ಅಂದ್ರೆ ನಡೀತಾ ಕಲಿತೀನಿ, ಮುಂದೆ ಹೊರಿತಾ ಕಲಿತಾ ಹೋಗ್ತೀನಿ. ಸೊ ಕಲಿತಾ ಇದ್ದೀನಿ, ಕ್ವಿಕ್ ಲರ್ನರ್, ಬೇಗ ಕಲಿತೀವಿ. ಕಲ್ತು ತಪ್ಪು ಮಾಡೋದಂತೂ ಸಹಜ, ತಪ್ಪು ಮಾಡಿದ್ಮೇಲೆ ಒಂದು ಕಲೀಲೇಬೇಕಾಗತ್ತೆ. ಇಲ್ಲಿ ರಾಜಕೀಯ ಅನುಭವದ ಕೊರತೆ ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಅದೇ ಕಾಂಪ್ರಮೈಸ್ ಆಗ್ಬೇಕಿತ್ತು. ನಂತರ ಕೆಲವೊಂದು ಆಪ್ತ ವಲಯಗಳ ಮುಖಾಂತರ ನಾನು ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿದೆ. ಸೊ ವಿನಯ್ ಕುಮಾರ್ ಅವರು ಇಂಡಿಪೆಂಡೆಂಟ್ ಆಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದಾಗ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ತುಂಬಾ ಜನಕ್ಕೆ ಭಯ ಇರ್ತೈತಂತೆ, ಎಲ್ಲಿ ಅಟ್ಯಾಕ್ ಆಗ್ಬಿಡ್ತಾ ಇತ್ತು, ಅಥವಾ ಆಮೇಲೆ ನೀವೆಲ್ಲಾದ್ರೂ ಗಾಡಿ ನಿಲ್ಲಿಸಿದಾಗ ಜನನೇ ಹೇಳ್ತಿದಂತೆ ಸೆಕ್ಯೂರಿಟಿ ಇಟ್ಕೊಳ್ಳಿ, ಬೌನ್ಸರ್ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಿದ್ದೆ. ಬಟ್ ನೀವು ಕೇರೆ ಮಾಡಿರ್ಲಿಲ್ಲ ಅನ್ನೋ ಒಂದು ವಿಷಯ ಕೇಳ್ಪಟ್ಟೆ. ಸೊ ನಿಜವಾಗಿ ದಾವಣಗೆರೆಯಲ್ಲಿ ಆ ವಾತಾವರಣ ಇತ್ತಾ? ನಾನು ಕತೆಗಳು ಕೇಳಿದ್ದೀನಿ, ದಾವಣಗೆರೆನಲ್ಲಿ ಆ ಭಯದ ವಾತಾವರಣ ಇತ್ತು ಅನ್ನೋದು ಇತಿಹಾಸದಲ್ಲಿ ಇತ್ತು, ಈಗಲೂ ಇದೆ ಅಂತಂದು ಕೇಳಿದ್ದೀನಿ. ಬಟ್ ನನ್ನ ಅನುಭವಕ್ಕೆ ಒಂದಿನ ಬರ್ಲಿಲ್ಲ. ಒಂದ್ ಸಾರಿ ಅಲ್ಲಿ ಒಂದು ಮುಸ್ಲಿಂ ಏರಿಯಾದಲ್ಲಿ ಯಾರೋ ಒಬ್ರು, ನಾವು 11 ಗಂಟೆಗೆ ಹೋಗಿದ್ದೆ ನಾನು, ಒಂದು 3 ಜನ ಹುಡುಗರು ಹೋಗಿದ್ವಿ. ಅಲ್ಲಿ ಯಾರೋ ಒಬ್ಬ ಇಲ್ಲಿ ನಮ್ಮ ಏರಿಯಾಗೆ ಬಂದು ಏನ್ ಮಾಡ್ತಿರೋದು ಅಂತಂದು ಆವಾಜ್ ಹಾಕಕ್ ಬಂದ. ಅದು ಗೊತ್ತಾಗ್ತಿದ್ದಂಕ್ಲೇನೆ ಒಂದು ಸುಮಾರು 150-200 ಜನ ಬಂದು ಅವನಿಗೆ ಬಟ್ಟೆ ಹರಿಯಂಗ್ ಹೊಡೆದ್ರು. ಅವನಿಗೆ ಸೀರಿಯಸ್ಲಿ ಸರ್, ಅಲ್ಲಿ ನನ್ನ ಸಪೋರ್ಟಿಗೆ ಬಂದ್ರು. ನಾನು ಹೋಗಿದ್ದು ಒಳ್ಳೆ ಉದ್ದೇಶಕ್ಕೆ. ಅಲ್ಲಿ ಸ್ಕೂಲ್ ಇಲ್ಲ,
ಹಾಸ್ಪಿಟಲ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ನಾನು ಅಲ್ಲಿ ಯೂಶಲಿ ಏನಂದ್ರೆ 10 to 11 o'clock ಭಾಳ ಆಕ್ಟಿವ್ ಇರ್ತತ ಏರಿಯಾ. ಅಲ್ಲೊಬ್ರು ಯಾರೋ ಚಾಯ್ ಕುಡಿಸ್ತೀವಿ ಅಂತ ಹೇಳಿದ್ರು, ಟೀ ಕುಡ್ಕೊಂಡು ಒಂದು ಕಾನ್ವರ್ಸೇಷನ್ ಮಾಡೋಣ ಅಂತ ಹೋಗಿದ್ದು. ಸೊ ಇವರು ಈ ತರ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದ್ರೆ ಇವನ ಯಾರು ಆವಾಜ್ ಆಗ್ದಂದು ಅವನಿಗೆ ಹೊಡೆದ್ರು. ಅದು ಒಂದೇ ಇನ್ಸಿಡೆಂಟ್ ಆಗಿದ್ದು. ಅವಾಗ ನಾನೇನು ಎದುರ್ಕೊಂಡಿರ್ಲಿಲ್ಲ, ನಾನು ನಕ್ಕಂತಾನೆ ಟೀ ಕುಡಿತಾ ಇದ್ದೆ. ಕಾನ್ಫಿಡೆಂಟ್, ಧೈರ್ಯ ಇದೆ ಅಂತ ಗೊತ್ತಾಗಿದೆ. ಯಾವಾಗಾದ್ರೆ 15 ದಿನದಲ್ಲಿ ಏನು ಯೋಚನೆ ಮಾಡ್ತಾರೋ ಜನ ಅಥವಾ ನಿಮ್ಮ ಆಪ್ತ ಬಳಗ 15 ದಿನದಲ್ಲಿ ಮತ್ತೆ ಸ್ಟ್ಯಾಂಡ್ ಮಾಡ್ಬಿಟ್ಟು ಜೈಕಾರ ಆಗ್ತಿರೋದಿರ್ಬೋದು, ಪ್ರಶಂಸೆಗಳು ಕೇಳ್ಬಳಕ್ ಶುರು ಆಗುತ್ತೆ. ಅವಾಗ ನಿಮ್ಮ ಟೀಮ್ಗೆ ಇರ್ಬೋದು ಅಥವಾ ಜನರಿಗೆ ಇನ್ನೊಂದು ಕಾನ್ಫಿಡೆಂಟ್ ಬರುತ್ತದೆ. ಸೊ ಈ ಒಂದು ಅಟೆನ್ಷನ್ ಹೆಂಗ್ ತಗೊಂಡ್ರಿ ಅಂತ? ನನಗನ್ಸೋದು, ನೀವು ಪ್ರಾಮಾಣಿಕವಾಗಿದ್ದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುನ್ನುಗ್ಗಿದ್ರೆ, ಧೈರ್ಯವಾಗಿ ಮುನ್ನುಗ್ಗಿದ್ರೆ ಸಮಾಜ ಇಷ್ಟಪಡಕ್ ಶುರು ಮಾಡ್ತದೆ. ಅದು ಗೊತ್ತಾಗ್ಬೇಕು ಸಮಾಜಕ್ಕೆ. ಅದು ಐ ಥಿಂಕ್ ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತಾಯ್ತು. ಅಂಡ್ ವರ್ಡ್ ಆಫ್ ಮೌತ್ ಅಫಿಷಿಯಲ್ ಸರ್ಕಲ್ ಅಲ್ಲಿ ಎಸ್ಪೆಷಲಿ ಬಹಳ ಫಾಸ್ಟ್ ಆಗಿ ಮೂವ್ ಆಯ್ತದು. ಅಂಡ್ ನನಗೆ ಒಳ್ಳೊಳ್ಳೆ ಜನಗಳು ಸಿಕ್ಕರು ನಮಗೆ. ಅವರೆಲ್ಲ ನಿಸ್ವಾರ್ಥ ಇರೋಂಥವ್ರೆ. ಅವರು ಕೂಡ 2 ಕಡೆ ಸಫರ್ ಆಗಿರ್ತಾರೆ. ಅವರು ಸ್ವಾಭಿಮಾನಿಗಳಾಗಿರ್ತಾರೆ. ಒಂದು ಅವಕಾಶ ಸಿಕ್ಕಿರಲ್ಲ. ಸೊ ಅಂಥವ್ರೆಲ್ಲ ಬಂದ್ರು. ಅವ್ರೆಲ್ಲ ಒಳ್ಳೆ ಸಂಘಟನೆಕಾರರಿದ್ರು. ಸೊ ಐ ಥಿಂಕ್ ಹಂಗಾಗಿ ಸ್ವಲ್ಪ ಜನಮನ್ನಣೆ ಸಿಕ್ತು ಅಂತ ಹೇಳ್ಬೋದು. ನಂತರ ದಾವಣಗೆರೆಯಲ್ಲಿ ಎಲ್ಲಾ ರೀತಿಯ ಸಂಘಟನೆ ಮಾಡ್ಕೊಂಡು ನಿಮ್ದೇ ಆದ ಚಾಪ್ ಮೂಡಿಸಿರ್ತೀರಾ. ಎಲ್ಲೇ ನೋಡಿದ್ರು ವಿನಯ್ ಕುಮಾರ್ ಅವ್ರ ಹೆಸರು ಬರೀ ದಾವಣಗೆರೆ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಹೆಸರು ಓಡಾಡ್ತಾ ಇರುತ್ತೆ. ಸೊ ಯಾವುದೇ ಸೋಷಿಯಲ್ ಮೀಡಿಯಾ ತಗೊಂಡ್ರು ಪಾಸಿಟಿವ್ ಕಾಮೆಂಟ್ಸ್ಗಳು ಬರೋದು ನೋಡ್ಬೋದು. ಸರ್ವೆಗಳಲ್ಲಿ ಕೂಡ ವಿನಯ್ ಕುಮಾರ್ ಅವ್ರಿಗೆ ಜಯ ಅಂತ ಬಿಟ್ಟೆಲ್ಲ ಕೇಳ್ತೇವೆ. ಸೊ ಇವೆಲ್ಲ ಒಟ್ಟಾರೆ ನೋಡಿದಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ಗೆಲುವಿನ ನಿರೀಕ್ಷೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬಹಳ ಖುಷಿ ಆಗ್ತಾ ಇತ್ತು. ಈಗ ಕರ್ನಾಟಕದಾದ್ಯಂತ ಅನ್ನೋದು ಸುಳ್ಳು ಅಂದ್ರೆ ಇಲ್ಲ, ಆಕ್ಚುಲ್ ಆಗಿ ಪಕ್ಷದಲ್ಲಿರೋರಿಗೆ ಗೊತ್ತಿರುತ್ತೆ, 2 ಪಕ್ಷದಲ್ಲಿರೋರಿಗೆ ಗೊತ್ತಿರ್ತದೆ. ಸಾಮಾನ್ಯ ಜನರಿಗೆ ಗೊತ್ತಿಲ್ಲ, ನಾವ್ ಇನ್ನು ಯಾರಂತ ಗೊತ್ತಿಲ್ಲ ಅವರಿಗೆ. ಈ ತರ ವಿಂಟ್ರೂ ಮಾಡಿ ಎಲ್ಲ ಕಡೆ ಹಾಕಿ ಇನ್ನು ಫೇಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು. ಅವ್ರಿಗೆಲ್ಲ ರೀಚ್ ಆಗೋದು ಬಹಳ ಇದೆ. ಇನ್ನು ನಾನು ಯೋಚನೆ ಮಾಡೋದು ಹಂಗೆ. ನಾನು ಸ್ಟಿಲ್ ಜೀರೋನೇ. ನಾನು ಏನೂ ಅಲ್ಲ, ಸ್ಟಿಲ್ ಜೀರೋನೇ. ಕೆಲಸ ಮಾಡೋದು ಬಹಳ ಇದೆ ಅಂತಂದು ಅದು ಸತ್ಯನೂ ಹೌದದು. ಸೊ ಈ ರೀತಿ ಒಂದು ಅಟೆನ್ಷನ್ ಅನ್ನೋದಕ್ಕಿಂತ ಸರ್ವೆಗಳಲ್ಲಿ ಎಲ್ಲ ಪಾಸಿಟಿವ್ ಕಮೆಂಟ್ ಆಗಿದಾಗ ನಾವು ಮಾಡ್ತಾ ಇರೋದು ಸರಿ ಇದೆ, ಜನ ನಮ್ಮನ್ನ ನಂಬಿದ್ದಾರೆ, ಇಷ್ಟಪಡ್ತಾ ಇದಾರೆ ಅನ್ನೋದು ರೀಇನ್ಫೋರ್ಸ್ ಆಗ್ತಾ ಇತ್ತು ನಮಗೆ. ನೆಕ್ಸ್ಟ್ ಡೇ ಎದ್ದಾಗ ಮೋಟಿವೇಶನ್, ಮುಂದುವರಿಯೋಣ ಅಂತ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋಣ. ಖಂಡಿತ ಆಗ್ತಾ ಇತ್ತು. ಆಮೇಲೆ ಹಸಿರು ಶಾಲು ಹಾಕೊಂಡು ಕ್ಯಾನ್ವಾಸ್ಗಳಲ್ಲೆಲ್ಲ ತಾವು ಇದು ಮಾಡ್ತೇವೆ. ಏನೇನು ಪ್ರತಿನಿಧಿಸ್ತಾ ಇತ್ತು ಸರ್ ಆ ಶಾಲು? ನಾನು ಹಸಿರು ಶಾಲು ಕೇವಲ ರೈತರ ಪರವಾಗಿದ್ದೀನಿ ಅಂತ ಹಾಕೊಂಡಿದ್ದಲ್ಲ. ಅದು ಎಲ್ಲೋ ಒಂದ್ ಕಡೆ ನನಗೆ ಬಹಳ ಇಷ್ಟ ಆಯ್ತು. ಅದು ಒಂದು 3-4 ಕಡೆ ಹೋದಾಗ ಗಿಫ್ಟ್ ಕೊಡಕ್ ಶುರು ಮಾಡಿದ್ರು, ಗ್ರೀನ್ ಶಾಲ್ ಹಾಕೊಳ್ಳಿ ಅಂತಂದು. ಈಗ ನಾವು ಅಕ್ಕಳದ ಇದ್ದಾಗ ಏನಾಗುತ್ತೆ, ಅದು ಅಗೌರವ ಆಗತ್ತೆ. ಹಾಕೊಂಡು ಓಡೋದಕ್ ಶುರು ಮಾಡಿದೆ. ಆಮೇಲೆ ಜನ ನೀವು ನೋಡೋದಕ್ಕೂ ಚೆನ್ನಾಗಿ ಕಾಣ್ತೀರಿ ಅದನ್ನ ಹಾಕೊಂಡ್ರೆ. ಆಮೇಲೆ ಅದು ಒಳ್ಳೆ ಪರ್ಪಸ್, ಅದ್ರಲ್ಲೂ ಕೂಡ ಒಂದು ಸಿದ್ಧಾಂತ ಅಡಗಿದೆ ಅಂತಂದು. ಯೂಶಲಿ ಅದಕ್ಕಿಂತ ಮುಂಚೆ ನಾನು ಕುರ್ತಾನೂ ಹಾಕ್ತಿರ್ಲಿಲ್ಲ, ಈ ತರ ಶಾಲ್ಗಳು ಹಾಕ್ತಾ ಇರ್ಲಿಲ್ಲ. ಸೊ ಇಲ್ಲಿ ಬಂದಾಗ ನಿಮ್ದು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗ್ಬೇಕಂದ್ರೆ ನಿಮ್ದೊಂದು ಡ್ರೆಸ್ ಕೋಡ್ ಇರಬೇಕು ಅಂತಂದು ಹೇಳಿದ್ರು. ಹಾಗಾಗಿ ಮುಂಚೆಯಿಂದನೂ ನಾವು ಬಡ ಕುಟುಂಬ, ಹಳ್ಳಿಯಿಂದ ಬಂದಿದ್ರಿಂದ ಹಸಿರು ಶಾಲ್ ಅನ್ನೋದು ಒಂದು ಎನ್ವಿರಾನ್ಮೆಂಟ್ ರೆಪ್ರೆಸೆಂಟ್ ಮಾಡುತ್ತೆ, ರೈತರನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಡೀ ಅರ್ಥನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಗ್ರೀನ್ ಅನ್ನೋ ಕಲರ್. ಸೊ ಹಾಗಾಗಿ ಅದನ್ನ ಹಾಕೊಂಡು ಎಲ್ಲ ಕಡೆ. ಇನ್ನು ಎಲೆಕ್ಷನ್ ಪೀಕ್ಸ್ ಲೆವೆಲ್ ಕ್ಯಾನ್ವಾಸ್ ಬಂದಾಗ ಸಾಕಷ್ಟು ಅಂದ್ರೆ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ತುಂಬಾ ದೊಡ್ಡ ಲೀಡರ್ಗಳು, ಇನ್ಫ್ಯಾಕ್ಟ್ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಬಂದ್ಬಿಟ್ಟು ಕ್ಯಾನ್ವಾಸ್ ಮಾಡಕ್ಕೆಲ್ಲ ಶುರು ಮಾಡಿದ್ರು. ಅವಾಗ ದೊಡ್ಡ ಮಟ್ಟದ ಜನ ಸೇರ್ತಿದ್ರು, ಆಮೇಲೆ ದೊಡ್ಡ ಹಲೆಗಳು ಶುರು ಆಗ್ತಿದ್ರು. ಸೊ ಅವಾಗ ವಿನಯ್ ಕುಮಾರ್ ಅವ್ರಿಗೆ ಅನ್ಸ್ತಿತ್ತ ಮತ್ತೆ ಏನಾದ್ರು ನನಗೆ ಸೋಲಾಗ್ಬೋದು ಆ ತರ ಏನಾದ್ರು ಫೀಲ್ ಆಗ್ತಿತ್ತು ಆ ಟೈಮಲ್ಲಿ? ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಹಿಂಗಾಗತ್ತೆ, ದೊಡ್ಡವ್ರು ಬಂದು ಖಂಡಿತವಾಗಿ, ಯಾಕಂದ್ರೆ ಅದು ಸಾಮಾನ್ಯದಲ್ಲ, ಅದು ಇಡೀ ರಾಜ್ಯದಲ್ಲಿ ತ್ರಿಕೋನ ಸ್ಪರ್ಧೆ ದಾವಣಗೆರೆನಲ್ಲಿ ಮಾತ್ರ ಅಂತಂದು ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇತ್ತು. ಹಂಗಿದ್ದ ಸಹಜವಾಗಿ 2 ಪಾರ್ಟಿಯಿಂದ ದೊಡ್ಡವ್ರು ಬಂದು ರ್ಯಾಲಿ ಮಾಡೋದು ಗೊತ್ತಿತ್ತು ನನಗೆ. ಮೆಂಟಲಿ ರೆಡಿ ಆಗಿದ್ದೆ. ಇವಾಗ ಏನಾಯ್ತು, ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಟಾರ್ಗೆಟ್ ಮಾಡ್ತಾರೆ ಅವರು. ನಮ್ಮಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ದೂರ ಮಾಡಕ್ ಪ್ರಯತ್ನ ಮಾಡ್ತಾರೆ. ಅದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅವರು. ಕೊನೆಗೆ ನಮ್ ಸುತ್ತಮುತ್ತ ಯಾರು ಇಲ್ದೇ ಇರೋ ರೀತಿ ನಮ್ಮ ಮನೆ ಸುತ್ತ ಸರ್ಪಗಾವಲು ಹಾಕೋದು, ವೆಹಿಕಲ್ಗಳು, ಈ ಸ್ಪೈಗಳು ತರ ಬಿಡೋದು, ಪ್ರತಿಯೊಂದು ಚಲನವಲನ ಇದು ಮಾಡೋದು. ಆಮೇಲೆ ನಮ್ ಜೊತೆ ಯಾರಾದ್ರೂ ಫೋಟೋ ತೆಗೆಸ್ಕೊಂಡ್ರೆ ಇಮಿಡಿಯೇಟ್ಲಿ 1 hour 2 hour ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಎದುರಿಸಿ, ನೀವು ಅವ್ರ ಜೊತೆಗೆ ಹೋಗಿಲ್ಲ, ರಾಜಕೀಯ ಕುತಂತ್ರಗಳು ಏನೇನು ಬಳಸಬಹುದು ಅದನ್ನೆಲ್ಲ ಬಳಸಿದ್ದಾರೆ, ಎಲ್ಲ ಮಾಡ್ಕೊಂಡು ಹೋದ್ರು. ಬಟ್ ಆದ್ರೂ ಕೂಡ ಎಲೆಕ್ಷನ್ ನಡೆಯೋ ದಿನ
ಇನ್ಕ್ಲೂಡೆಡ್ ಹ್ಮ್ ಅವತ್ತು ಬೂತಿಂದ ಬೂತಿಗೆ ಓಡಾಡಿ ನಾನು ಹ್ಮ್ ಎಷ್ಟು ಓಟ್ ಬರ್ತದೆ ಅಷ್ಟು ನನಗೆ ಬರಬೇಕು ಅನ್ನೋದು ಕೊನೆ ಕ್ಷಣ ತನಕ ನಾನು ಪ್ರಜಾಪ್ರಭುತ್ವದಲ್ಲಿ ಪ್ರಾಮಾಣಿಕವಾಗಿ ಹ್ಮ್ ಹೋರಾಟ ಮಾಡ್ಕೊಂಡು ಹೋದೆ. ವಿನಯ್ ಕುಮಾರ್ ಅವರು ನಾಳೆ ಎಲೆಕ್ಷನ್ ಇದ್ದಾಗ ಬೆಂಗಳೂರಲ್ಲಿ ಇದ್ದಾರೆ. ಸೊ ಅವ್ರು ಬಿಜೆಪಿಗೆ ಡೀಲ್ ಆಗಿದ್ದಾರೆ ಅನ್ನೋ ವಿಷಯ ಕೇಳ್ಪಟ್ಟಾಗ ಸೊ ನಿಮ್ಗೂ ಕೂಡ ತುಂಬಾ ಅದ್ರ ನೋವು ತಂದಿತ್ತು, ಡಿಸಪಾಯಿಂಟ್ ಆಗಿದ್ರಿ ಅನ್ನೋ ವಿಷಯ ತಿಳ್ಕೊಂಡು ಮತ್ತೆ ಒಂದ್ ಗಟ್ಟಿ ಮನಸ್ಸು ಮಾಡ್ಕೊಂಡು ಬೂತ್ ಲೆವೆಲ್ ಯಾಕಂಗಾಯ್ತು ಈ ನಮ್ಮ ದುರಂತ ಏನಪ್ಪಾ ಅಂದ್ರೆ ಭಾರತದ ರಾಜಕಾರಣದಲ್ಲಿ ಎಲೆಕ್ಷನ್ ಹಿಂದಿನ ದಿನ ರಾತ್ರಿ ಕತ್ತಲ್ ರಾತ್ರಿ ಅಂತ ಬರುತ್ತೆ. ಹೌದು, ಕತ್ತಲ್ ಅವತ್ತು ರಾತ್ರಿ ಕಾಂಚನ ಓಡಾಡುವಂತ ಒಂದು ಅವತ್ತು ನಾವು time. ನಮ್ಮ ಮನೆಯಿಂದ ದುಡ್ಡು ಹೊರಗೆ ಹೋಗ್ಬೇಕು. ಓಕೆ ದುಡ್ಡು ಹೊರಗೆ ಹೋಗ್ಲಿಲ್ಲ. ನನಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋ ಆಸೆ ಇರ್ಲಿಲ್ಲ ನನಗೆ. ರೈಟ್, ಯಾಕಂದ್ರೆ ಇದು ಮೊದಲನೇ ಎಲೆಕ್ಷನ್, ನಾವು ಒಂದು ಈ ಫೀಲ್ಡ್ ಇಂದ ಬಂದಿರೋದು, ನಾವು ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಆಮೇಲೆ ಇದು ಒಂದಾಯ್ತು. ಎರಡನೇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಅದು ಸಣ್ಣ ಕ್ಷೇತ್ರ ಅಲ್ಲ, ಅದು ಹೌದು 8 MLA ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ದುಡ್ಡು ಹಂಚಬಾರದು ಎಲೆಕ್ಷನ್ ಅಲ್ಲಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕೆಲಸ ಮಾಡಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸಿದ್ಧಾಂತ, ಅದ್ರ ಮೇಲೆ ತಾನೇ ನೀವು ಗೆಲ್ಬೇಕಾಗಿರೋದು. ಅದು ಆಕ್ಚುಲಿ ಬದ್ಧತೆ ಅನ್ನೋದು Real ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಮಾಡ್ಬೇಕಾಗಿರೋಂಥದ್ದು. ಸೊ ಯಾವಾಗ ಅದು ಬರ್ಲಿಲ್ಲ, ಜನ ಸುಳ್ಳು ಹಬ್ಸಕ್ ಶುರು ಮಾಡ್ಬಿಟ್ರು, ಹೋಗ್ಬಿಟ್ಟವನೆ ಅಂತ ಅಂದ್ಬಿಟ್ಟು. ನಾನು ಬೆಳಗ್ಗೆ ಎದ್ದು 5 ಗಂಟೆಗೆ ಒಂದು ವಿಡಿಯೋ ಮಾಡಿ ಹಾಕಿ ಇಲ್ಲೇ ಇದೀನಿ ಅಂತಂದು 7 ಗಂಟೆಯಿಂದನೇ ಬೂತ್ಗಳಿಗೆ ಹೋಗಿ ಎಲ್ಲಾಗುತ್ತೆ ಅಷ್ಟು ಟ್ರೈ ಮಾಡಿದೆ. ನಾನು ಅದನ್ನು ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು 20,000 ಓಟ್ ಕಡಿಮೆ ಆಗೋನೋ ಗೊತ್ತಿಲ್ಲ ನನಗೆ. ಬಟ್ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿತ್ತು, ನನಗೆ ಒಂದು 3-4 ಕ್ಷೇತ್ರ ಓಡಾಡಕ್ಕೆ ಟೈಮ್ ಆಯ್ತು. ಒಂದ್ ದಿನದಲ್ಲಿ ಎಷ್ಟಂತ ಓಡಾಡಕ್ಕಾಗುತ್ತೆ? ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಿಮಗೆ 120 ಕಿಲೋಮೀಟರ್ ಇರ್ತದೆ. ರೈಟ್. ಸೊ ಹಳ್ಳಿಗೆ ಬೂತ್ ಮ್ಯಾಕ್ಸಿಮಮ್ ಎಷ್ಟಾಯ್ತು, ಹೋಗಿ ಇಲ್ಲೇ ಇದೀವಿ ಎಲ್ಲಿ ಹೋಗಿಲ್ಲ ಅಂತಂದ್ಬಿಟ್ಟು. ಅಂದ್ರೆ ನಾನು ಆ ಲೆವೆಲ್ ತನಕನು ಗ್ರೌಂಡ್ ಲೆವೆಲ್ ಓಡಾಡಿದ್ದು. ಬಟ್ ದುರಾದೃಷ್ಟ ಏನಪ್ಪಾ ಅಂದ್ರೆ ಒಳ್ಳೆ ಕೆಲಸ ಮಾಡಕ್ ಬಂದಾಗ, ಈ ತರ ಹೋರಾಟ ಮಾಡಕ್ ಬಂದಾಗ ಅವ್ರನ್ನ ಸೋಲ್ಸೋದಕ್ಕೆ, ವೀಕ್ ಮಾಡೋದಕ್ಕೆ ಏನೇನೆಲ್ಲ ಉಪಯೋಗಿಸ್ಕೋಬಹುದು, ತಂತ್ರಗಾರಿಕೆ, ಕುತಂತ್ರಗಾರಿಕೆ ಪ್ರತಿಯೊಂದನ್ನು ಉಪಯೋಗಿಸಿದ್ರು. ಬಟ್ ಐ ಥಿಂಕ್ ಅದಕ್ಕೆ ನಾನು ಹೇಳಿದ್ದು ನೈತಿಕ ಗೆಲುವು ಸಿಕ್ತು ನನಗೆ. ನನ್ನ ಎಕ್ಸ್ಪೆಕ್ಟೇಷನ್ 1 ಲಕ್ಷಕ್ಕಿಂತ ಜಾಸ್ತಿ ಬರುತ್ತಂತ ಬಹಳ ಬಲವಾಗಿ ನಂಬಿದ್ದೆ ನಾನು. 1 ಲಕ್ಷ ಕೆಳಗೆ ಒಂದು ಓಟು ಬರಲ್ಲ ಅಂತ ನಂಬಿದ್ದೆ. ಯಾಕಂದ್ರೆ ಓಟ್ ನಮ್ ಜೊತೆ ಓಡಾಡಿ ಓಟ್ ಹಾಕ್ಸಿರಲ್ಲ ಬಂದು ಅದನ್ನೇ ಹೇಳ್ತಾ ಇದ್ರು. ಯೂಶಲಿ 3 times ಹೇಳ್ತಾರೆ ನಮಗೆ. ಅವ್ರಿಗೂ ಒಂದು ಎಸ್ಟಿಮೇಷನ್ ಸಿಕ್ಕಿರಲ್ಲ ಅನ್ಸುತ್ತೆ. 300 ಓಟ್ ಹಾಕ್ಸಿದೀವಿ ಅಂತ ಅಂದ ಜಾಗದಲ್ಲಿ 100 ಓಟ್ ಬಿದ್ದಿದ್ದು. 900 ಹಾಕ್ಸಿದೀವಿ ಅದೇ ವಿಚಾರವಾಗಿ ಈಗ ಮಾತಾಡೋಣ ಸರ್. ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ವಿನಯ್ ಕುಮಾರ್ 42,907 ಓಟ್ ಬೀಳುತ್ತೆ. ಸೊ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ದು ಲಕ್ಷಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿ, ಇದು ಸಾವಿರಗಳಲ್ಲಿ ಬಿದ್ದಿದೆ. ನೀವ್ ಹೇಳ್ದಾಗೆ ಒಂದೊಂದು ಡಿಫ್ರೆನ್ಸ್ ಬಂದಿದೆ. ಬಟ್ ಹೊನ್ನಾವಳಿ ಕ್ಷೇತ್ರದಲ್ಲಿ ಜಾಸ್ತಿ ಲೀಡ್ ಬಂದಿದೆ ಅನ್ನೋದು, ಒಂದು 8,300 ಎಷ್ಟು ಬಂದಿದೆ ಅನ್ನೋಂಥದ್ದು. ಸೊ ನೀವು ಆ ಟೈಮಲ್ಲಿ ಸೋಲ್ ಬಂದಿದ ತಕ್ಷಣ ನಿಮ್ಗೆ ಏನು ಅದರಿಂದ ಪಾಠ ಕಲ್ತ್ರಿ ಅಂತ? ಬಹಳ ಬೇಜಾರಾಯ್ತು ನಿಜ ಹೇಳ್ಬೇಕಂದ್ರೆ. ಅವತ್ತು ಏನಕ್ಕೆ ಬೇಜಾರಾಯ್ತು ಅಂತಂದ್ರೆ, ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು, 1-1.5 ಲಕ್ಷ ಬರ್ತದೆ, ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ದಂಗಾಗುತ್ತೆ ಅಂತ. ಆಮೇಲೆ ಜನ ಅಗೇನ್ ಸಮಾಧಾನಕ್ಕೆ 43,000 ದೊಡ್ಡ ನಂಬರ್ ಅಂತ ಹೇಳ್ತಾರೆ. ನನಗೆ ಹೇಳ್ತಾರೆ, ಬಟ್ ನನಗೆ ನಿಜವಾಗ್ಲೂ ತೃಪ್ತಿ ಇಲ್ಲ. ಯಾಕಂದ್ರೆ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಟಾರ್ಗೆಟ್ ಇಟ್ಕೊಂಡು ಹೋರಾಟ ಮಾಡಿದ್ದು, ಹಂಗ್ ಬರ್ಬೇಕಿತ್ತು ಅಂತ ಅನ್ಕೊಂಡಿದ್ದು. ಎನಿವೆ ಅಷ್ಟು ಬಂದ್ರೆ ಅದನ್ನು ಕಡಿಮೆ ಅನ್ನೋರು ನನಗೆ ಗೊತ್ತಿಲ್ಲ, ವಾಟ್ ಎವರ್ ಇಟ್ ಈಸ್. ಸೊ ಆ ಮೂಮೆಂಟ್ ಬೇಜಾರಾಗಿದ್ದು ನಿಜ. ಬಟ್ ನಾನು ನನ್ನನ್ನು ಹೆಂಗೆ ಬೆಳೆಸ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ, ಬಹಳ ಹೊತ್ತು ಬೇಜಾರ ಕೂರಲ್ಲ ನಾನು. 1 hour 2 hour ಆಮೇಲೆ ಮನೆಯವ್ರ ಹತ್ರ ಮಾತಾಡಿದ್ವಿ, ಮತ್ತೆ ಇನ್ನೊಂದೆಲ್ಲ ಸ್ಟ್ರಾಂಗ್ ಆಗಿ ಜೊತೆಗಿದ್ರು. ಆಮೇಲೆ ಅನ್ನಿಸ್ತು ನನಗೆ, ಇಷ್ಟು ಜನ ನಂಬಿದಾರಲ್ಲ, ಹೋರಾಟ ಮುಂದುವರಿಸಬಹುದು. ಇನ್ನೊಂದು 2 ವೋಟಿಂಗ್ ಮಷಿನ್ ಇದ್ದು, ನಂದು 28ನೇ ನಂಬರ್. ಎಷ್ಟೊಂದ್ ಜನಕ್ಕೆ ಅದು ನೋಡಕ್ಕಾಗಿಲ್ಲ, ಸ್ವಲ್ಪ ಕಣ್ಣು ಮಂಜಿರೋರು, ವಯಸ್ಸಾಗಿರೋರು, ಅನಕ್ಷರಸ್ಥರು, ಅಲ್ಲಿ ಸುಮಾರು ಓಟ್ಗಳು ಹೋಗಿರ್ತವೆ. ಅದು ಒಂದು ಫಸ್ಟ್ ಮಷಿನ್ ನಲ್ಲಿ ಇರೋದು 1, 2, 3 ಹಾಕೋದೇ ಕಷ್ಟ ಆಗಿರ್ತದೆ. ಇನ್ನು 2ನೇ ಮಷಿನಿಗೆ ಹೋಗಿ 28ನೇ ನಂಬರ್ ಅದು ವಿನಯ್ ಕುಮಾರ್ ಅಂತ ನೋಡಿ ಸಿಲಿಂಡರ್ ಚಿಹ್ನೆ ಹುಡುಕಿ ಅದು ಹಾಕ್ಬೇಕು ಅಂತಂದ್ರೆ ಅದು ಕೂಡ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಸೊ ಒಂದ್ ಕಡೆ ಏನನ್ಸುತ್ತೆ, ಸ್ವಾಭಿಮಾನದ ಹೋರಾಟ ಒಂದೊಂದು ಕಡೆ ನಿರಾಸೆ ತರುತ್ತೆ ಅನ್ನೋದು ನಿಮ್ಮ ಎಲೆಕ್ಷನ್ ಅಲ್ಲಿ ನೋಡ್ಬೋದಾ? ಅದಾದ್ಮೇಲೆ ಪಾಸಿಟಿವ್ ಡೆವಲಪ್ಮೆಂಟ್ ಸಹಜವಾಗಿ ಎಲೆಕ್ಷನ್ ರಿಸಲ್ಟ್ ಬಂದು ಅವ್ರು ಒಂದು 25,000-26,000 ಲೀಡರ್ ಗೆಲ್ತಾರೆ. ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್. ಅವರು ಒಂಥರ ಅಖಂಡ ಏನಂತಾರೆ ಬ್ರಹ್ಮಾಂಡ ಗೆಲುವು ಅಂತಂದು ಬಿಂಬಿಸ್ಕೊಂತಾರ. ಅವ್ರು ಇಡೀ ಕ್ಷೇತ್ರ ಜನರು ಅವ್ರ ಪುರಗೆ ಓಟ್ ಹಾಕಿದ್ರು ಅನ್ನಂಗೆಲ್ಲ. ಅದಾದ್ಮೇಲೆ ನಿಮ್ಮನ್ನ ಸ್ವಲ್ಪ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡಕ್ ಶುರು ಮಾಡ್ತಾರೆ. ರೈಟ್. ಸೊ ಹಿಂಗಾಯ್ತು ಹಾಗಾಯ್ತು ಅಂತ ನಮ್ ಮುಂಚೆಯಿಂದನೂ ಕ್ರಿಟಿಸಿಸಮ್ ಕೇಳಿಸ್ಕೊಂಡು ಅದನ್ನ ಅರಗಿಸ್ಕೊಂಡು ಅದರಿಂದ ಗಟ್ಟಿಯಾಗಿ ಬಂದಿರೋದು. ಜಾಸ್ತಿ ಕ್ರಿಟಿಸಿಸಮ್ ಬಂದ್ರೆ ಜಾಸ್ತಿ ಗಟ್ಟಿ ಆಗ್ಬೋದು ಅಂತಂದು.
ಸೊ ಅದಾದ್ಮೇಲೆ ಪಾಸಿಟಿವ್ ಡೆವಲಪ್ಮೆಂಟ್ ಆಯಿತು ಒಂದು 10-15 ದಿನ ಆದಮೇಲೆ. ಯಾವಾಗಿದು ಅವತ್ತು TV9ನಲ್ಲಿ ನನ್ನ ಫೋಟೋ ತೋರಿಸಿದ್ರು ಓಲ್ಡ್ ದಾವಣಗೆರೆ ಕ್ಷೇತ್ರದಲ್ಲಿ, ಇನ್ನು ಬೇರೆ ಯಾವ ಕ್ಷೇತ್ರನೂ ತೋರಿಸ್ಲಿಲ್ಲ. ಅದಾದ್ಮೇಲೆ ಏನು ಪಾಸಿಟಿವ್ ಡೆವಲಪ್ಮೆಂಟ್ ಆಯಿತು, ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕು ನೀವು ಕರೆದಿದ್ರಿ ನಮಗೆ ಒಂದು ಫಂಕ್ಷನ್ನಿಗೆ. ಹಂಗೆ ಕರೆಗಳು ಬರೋಕೆ ಶುರು ಆಗ್ಬಿಟ್ಟು ನನಗೆ. ಸರ್ ಇಲ್ಲಿ ಬೀದರಲ್ಲಿ ಈ ತಾಲೂಕಲ್ಲಿ ಒಂದು ಫಂಕ್ಷನ್ ಇದೆ ಬನ್ನಿ, ಇಲ್ಲಿ ಶಾಪುರಲ್ಲಿ ಒಂದು ಫಂಕ್ಷನ್ ಇದೆ ಬನ್ನಿ, ಸಿಂಧನೂರಲ್ಲಿ ಒಂದು ಫಂಕ್ಷನ್ ಇದೆ ಬನ್ನಿ, ಮಂಗಳೂರಲ್ಲಿ ಒಂದು ಫಂಕ್ಷನ್ ಇದೆ ಬನ್ನಿ. ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಇನ್ಸೈಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಿದ್ದು. ಇಲ್ಲಿ ಕೋಚಿಂಗ್ ತಗೊಂಡು ಹೋದರೆ ಸುಮಾರು 1,000-2,000 ಜನ ಅನ್ಕೊಳ್ಳೋಣ. ಅದಾದ್ಮೇಲೆ ದಾವಣಗೆರೆನಲ್ಲಿ ಪರಿಚಯ ಆಗಿದ್ದು ದಾವಣಗೆರೆ ಜನಗಳಿಗೆ. ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ನೀವು ಆಗ್ಲೇ ಹೇಳಿದಲ್ಲ ಕರ್ನಾಟಕಕ್ಕಿಂತ, ಸೊ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಅವೇರ್ನೆಸ್ ಇತ್ತು, ಬುದ್ಧಿವಂತರು ಎಜುಕೇಟೆಡ್ ಇದಾರಲ್ಲ, ಐ ಥಿಂಕ್ ಅವ್ರೆಲ್ಲರಿಗೂ ಪರಿಚಯ ಆಗಿ ಈತನ ಕರೆಸಿ ಈತಂಗೆ ವೇದಿಕೆ ಕೊಡಬೇಕು, ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಸ್ಟಾರ್ಟಿಂಗ್ ಫೇಸ್ ಅದು. ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ ಅಂತ ಅನ್ನಿಸ್ತೇನ, ಅದಕ್ಕೆ ಇಲ್ಲ ಇವ್ರ ಹತ್ರ ಕರೆಸಿ ಮಕ್ಕಳಿಗೆ ಒಂದು ಸಂದೇಶ ಕೊಡಿಸ್ಬೇಕು, ಇವ್ರ ಹತ್ರ ಇವ್ರ ಸಿದ್ಧಾಂತ ಚೆನ್ನಾಗಿದೆ, ಅದು ನಮ್ಮ ಆಡಿಯನ್ಸ್ ಬೇಕು ಅಂತಂದು ವೇದಿಕೆಗಳು ಕೂಡ ಶುರು ಮಾಡಿದ್ರು. ಸೊ ಅದೀಗ ಮುಂದುವರಿತಾ ಇದೆ. ಅದೇ ಸರ್, ನೀವು ನಿಮ್ಮ ಸೋಲು ಕೆಲವೊಬ್ಬರಿಗೆ ಖುಷಿ ತಂದಿರ್ಬೋದು, ಆದ್ರೆ ಬಹಳ ಜನ ತುಂಬಾ ಜನಕ್ಕೆ ಅದು ನಿರಾಸೆ ಅಥವಾ ನೋವು ತಂದಿದೆ, ಒಪ್ಕೊಳ್ತೀರಾ? ಬಹಳ ಜನಕ್ಕೆ ನಿರಾಶೆ ತಂದಿದ್ರೆ ನನ್ನ ಸೋಲು, ಅದು ಒಳ್ಳೆ ಬೆಳವಣಿಗೆ. ಅದು ಸಮಾಜ ಈಗಲೂ ಜೀವಂತವಾಗಿದೆ, ಸಮಾಜದಲ್ಲಿ ಈಗಲೂ ಕೂಡ ಒಂದು ಒಳ್ಳೆ ಉದ್ದೇಶ ಇರೋ ಜನ ಬಹಳ ಇದಾರೆ ಅಂತ ಅದು ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಬಿಂಬಿಸುತ್ತದೆ. ಬಟ್ ಬಹಳ ಜನಕ್ಕೆ ಏನಾದ್ರು ಖುಷಿ ಆಗಿದ್ರೆ ಸೋತ ಅಂತಂದು ಸಮಾಜ ಭ್ರಷ್ಟ ಆಗಿದೆ. ಯಾಕೆ ಹಿಂಗೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು ಎಲೆಕ್ಷನ್ ಗೆಲ್ತಿರೋದು ದುಡ್ಡು ಖರ್ಚು ಮಾಡಿ, ಜನ ದುಡ್ಡು ಇಸ್ಕೊಂಡು. ಸೊ ಇಂಥ ವ್ಯವಸ್ಥೆನಲ್ಲಿ ಆ ರೀತಿ ಗೆಲ್ಸಿ ಖುಷಿ ಪಟ್ರೆ ಅದು ತಪ್ಪು ಸಂದೇಶನೂ ಹೋಗ್ತದೆ. ನನಗೆ ಗೊತ್ತಿಲ್ಲ, ಐ ಥಿಂಕ್ ಮೋಸ್ಟ್ ಆಫ್ ದ ಯೂತ್ ಪಾಪ ಬೇಜಾರಾಗಿದ್ದಾರೆ, ಮೋಸ್ಟ್ ಆಫ್ ದ ಎಜುಕೇಟೆಡ್ ಕ್ಲಾಸ್ ಖಂಡಿತವಾಗ್ಲೂ ಬೇಜಾರಾಗಿದ್ದಾರೆ. ಯಾರು ಶೋಷಣೆಗೊಳಗಾಗಿದ್ರು ಅವರು ಕೂಡ ಖಂಡಿತವಾಗ್ಲೂ ಬೇಜಾರಾಗಿದ್ದಾರೆ. ವಿನಯ್ ಕುಮಾರ್ ಅವರು ಸೋತಿರ್ಬೋದು, ಆದ್ರೆ ಅವ್ರ ಕ್ರೇಜ್ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಈ ಕ್ರೇಜ್ ಮುಂದಿನ ರಾಜಕಾರಣಕ್ಕೆ ಪುಷ್ಟಿ ಕೊಡುತ್ತಾ? ಈಗ ಅದೇ ಈಗ ಹೆಂಗೆ ಅಂದ್ರೆ, ಇದು ನಾವು ರಾಜಕಾರಣಿನೂ ಅಂದ್ರೆ ರಾಜಕಾರಣ ಕುಟುಂಬದಿಂದ ಬಂದಿಲ್ಲ, ಯಾವುದೇ ದೊಡ್ಡ ಗಾಡ್ ಫಾದರ್ ಇಲ್ಲ, ಮುಂದೆ ಹೆಂಗ್ ಹೋಗುತ್ತೆ ಏನಾಗುತ್ತೆ ಅಂತ ಕ್ಲೂಲೆಸ್. ಅವಾಗ ಕರೆಗಳು ಬರ್ತಾ ಇರ್ತವೆ, ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀವಿ, ಇವ್ರನ್ನ ಮೀಟ್ ಮಾಡಿಸ್ತೀವಿ, ಅವಕಾಶ ಕೊಡಿಸ್ತೀವಿ ಅಂತಂದೆಲ್ಲ. ಸೊ ನಾನು ಐ ಆಮ್ ನಾಟ್ ಇನ್ ಅರ್ಜೆನ್ಸಿ ಹೋಗಿ ಮೀಟ್ ಮಾಡಿ ಹಂಗ್ ಮಾಡೋದಾದ್ರೆ ಅವಾಗಲೇ ಮಾಡ್ಬಿಡ್ತಾ ಇದ್ದೆ. ಸೊ ನನಗೇನಪ್ಪ ಅಂದ್ರೆ ರಾಜ್ಯ ಮೂಲೆ ಮೂಲೆ ಸುತ್ತಬೇಕು, ನನ್ನನ್ನು ಇನ್ನೂ ಹೆಚ್ಚು ಪರಿಚಯ ಮಾಡ್ಕೋಬೇಕು, ಹೆಚ್ಚು ಜನಕ್ಕೆ ನಮ್ಮ ತತ್ವ ಸಿದ್ಧಾಂತ ಅರ್ಥ ಆಗಬೇಕು. ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ಇದ್ದೀನಿ. ಅದರಿಂದ ಗೊತ್ತಿಲ್ಲ ಈಗ ಹೆಂಗಿದೆ ಅಂದ್ರೆ ಕ್ರೇಜು ಫಿಲ್ಮ್ ಸ್ಟಾರ್ಸಿಗೆ, ಈ ಯಾರಿಗೋ ಹೊಡೆದು ಜೈಲಿಗೆ ಹೋಗೋರಿಗೆ ಅಂತರಿಗೆ ಕ್ರೇಜ್ ಜಾಸ್ತಿ. ಇವಾಗ ನಮ್ಮಂತರ ಮೇಲೆ ಕ್ರೇಜ್ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಅದೇ ಒಳ್ಳೆ ಮನಸ್ಸುಗಳು ಜಾಸ್ತಿ ಇದ್ದು ನಮ್ಮಂತರ ಮೇಲೂ ಏನಾದ್ರು ಕ್ರೇಜ್ ಅಂದ್ರೆ, ಈಗ ಹೊನ್ನಾಳಿನಲ್ಲಿ ಶಾಲಾ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ, ಅಂತದನ್ನ ಅಪ್ರಿಶಿಯೇಟ್ ಮಾಡಿ ಅದನ್ನ ನಿಜವಾಗ್ಲೂ ಅದ್ರ ಮೇಲೆ ಕ್ರೇಜ್ ಇರೋ ಜನಗಳು ಇದಾರೆ ಅಂದ್ರೆ ಬಹಳ ಸಂತೋಷದ ವಿಚಾರ ಅದು. ಸೊ ಗೊತ್ತಿಲ್ಲ ಏನಾಗುತ್ತೆ ಫ್ಯೂಚರ್ ಅಲ್ಲಿ. ಇದೇ ಒಂದು ವಿಚಾರಕ್ಕೆ ಬಂದಾಗ, ಯಾಕೆನ ನಿಮ್ಮದು ಸೌಂಡ್ ಜಾಸ್ತಿ ಆಗ್ತಿದೆ ಅಂತಂದಾಗ, ನೀವು ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ತುಂಬಾ ಮಾತಾಡಿದೀರಾ. ಸೊ ಅದು ದಾವಣಗೆರೆ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೇ ಇದೆ. ಸೊ ಎಸ್ಪೆಷಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಂದ ತಮಗೆ ಫೋನ್ ಮಾಡಿ ಮಾತಾಡೋಂಥದ್ದಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಅದ್ರ ಟಾಕ್ ಜಾಸ್ತಿ ಆಗೋದು, ಅದೆಲ್ಲ ಆಯ್ತು. ಸೊ ಆ ತರದ ಅನುಭವಗಳು ಸರ್? ಅಲ್ಲ, ನಾನು ಆ ಒಂದು ಭ್ರಷ್ಟ ವ್ಯವಸ್ಥೆ, ದುಷ್ಟ ವ್ಯವಸ್ಥೆ ಅಂತ ಹೇಳ್ತೀನಿ, ಅದ್ರ ವಿರುದ್ಧನೇ ಫೈಟ್ ಮಾಡಕ್ ಶುರು ಮಾಡಿದ್ದು. ನಾವು ಪ್ರಜಾಪ್ರಭುತ್ವದಲ್ಲಿರೋದು, ಸ್ವಾತಂತ್ರ್ಯ ನಮಗೆ ತಂದು ಕೊಟ್ಟಂತವ್ರು ಪ್ರತಿಯೊಂದು ವರ್ಗದವರು, ಕೇವಲ ಒಂದು ಪಕ್ಷ ಅಲ್ಲ, ಪ್ರತಿಯೊಂದು ವರ್ಗದವರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು. ಸ್ವಾತಂತ್ರ್ಯ ಅದಾದ್ಮೇಲೆ ಸಮಾನತೆಗೋಸ್ಕರ ಒಂದು ಸಂವಿಧಾನ ಹುಟ್ಟಾಕೊಂಡು ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಸಿಗಲಿ ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ವಿ. ಏನಾಯ್ತು, ಅವಾಗ ಅಧಿಕಾರಕ್ಕೆ ಬಂದರು, ಅವಾಗ್ಲಿಂದನೇ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಮಾತ್ರ ಕೊಡ್ತಾ ಹೋದ್ರು. ಈಗ ಇನ್ನು ಉಳಿದಿರೋರೆಲ್ಲ ಏನಪ್ಪಾ ಅಂದ್ರೆ ಕೇವಲ ಓಟ್ ಹಾಕೋದಕ್ಕೆ ಹುಟ್ಟಿರೋದು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಹೋಯ್ತು. ಈ ಕುಟುಂಬದ ರಾಜಕಾರಣ ಎಷ್ಟು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರ್ಕ್ ಆಗುತ್ತೆ ಅಂತ ಬಹಳ ಅದು ತುಂಬಾ ನೆಗೆಟಿವ್ ಇದೆ. ಅದು ಅವ್ರಿಗೆ ಏನಾಗುತ್ತೆ, ಒಂದು ಕುಟುಂಬ ರಾಜಕಾರಣ ಅನ್ನೋದು ಅದು ಕೇವಲ ರಾಜಕಾರಣ ಅಲ್ಲ, ಅದು ಬಿಸ್ನೆಸ್ ಎಂಟರ್ಪ್ರೈಸ್. ಅದು
ಅವ್ರು ಏನ್ ಮಾಡ್ತಾರೆ, ಒಂದು ವ್ಯವಸ್ಥೆ ಹುಟ್ಟಾಕಂತಾರೆ. ದೊಡ್ಡ ದೊಡ್ಡ ಇಂಡಸ್ಟ್ರಿ, ರಿಯಲ್ ಎಸ್ಟೇಟು, ಫಾರಿನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದು, ರೈಟ್, ಮಕ್ಕಳಿಗೆ ದೊಡ್ಡ ದೊಡ್ಡ ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಿಸೋಂಥದ್ದು, ಮತ್ತೆ ಬಿಸ್ನೆಸ್ನ ದ್ವಿಗುಣ ಅಲ್ಲ 10 ಗುಣ 10 ಪಟ್ಟು ಜಾಸ್ತಿ ಮಾಡ್ಕೊಳ್ಳೋಂಥ ಕೌಶಲ್ಯ, ಅದಕ್ಕೆ ಬೇಕಾಗಿರೋ ಕ್ಯಾಪಿಟಲ್ ಎಲ್ಲದನ್ನು ಗುಡ್ಡೆ ಹಾಕಂತಾರ ಅವ್ರು. ಈ ರಾಜಕಾರಣ ಬೇಕಾಗಿರೋದು ಇದನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ, ಸೇವೆ ಮಾಡೋದಕ್ಕಲ್ಲ. ಅವ್ರಿಗೆ ಅವ್ರ ಪ್ರಕಾರ ಸೇವೆ ಮಾಡೋದು ಅಂತಂದ್ರೆ ಸುಮ್ಮನೆ ಎಲ್ಲೋ ಒಂದು 0.1% ಅಷ್ಟು ಅವ್ರಿಗಿರೋ ಇನ್ಕಮ್ ಅಲ್ಲಿ ಅಲ್ಲಿ ಒಂದು ಮದುವೆಗೋ ಯಾರೋ ಸತ್ತಾಗ ಸ್ವಲ್ಪ ದುಡ್ಡು ಕೊಡೋದು, ಅಥವಾ ಎಜುಕೇಶನ್ ಅದಕ್ಕೆಲ್ಲ ಕೊಡಕ್ಕೆ ಹೋಗಲ್ಲ ಅವರು. ಸ್ವಾರ್ಥದ ಜೀವನ ಅಂತ ಅದನ್ನ ಒಂದು 1% ಖರ್ಚು ಮಾಡಲ್ಲ ಅವರು, ಸರ್ಫೇಸ್ ಲೆವೆಲ್ ಅಲ್ಲಿ ಅಲ್ಲಿ ಇಲ್ಲಿ. ಆಮೇಲೆ ಯಾವುದೋ ಊರಿಗೆ ರೋಡ್ ಮಾಡಿಸೋದು ಇವ್ರ ಅಪ್ಪನ ದುಡ್ಡಲ್ಲ, ಏನಲ್ಲ, ಗೌರ್ಮೆಂಟ್ ಸರ್ಕಾರ ದುಡ್ಡಲ್ಲಿ ರೋಡ್ ಹಾಕ್ಸ್ಬಿಟ್ಟು ನಾನ್ ರೋಡ್ ಹಾಕ್ಸ್ದೆ, ಅದು ನಿಂದು ಡ್ಯೂಟಿ, ಅದು ನಿನ್ ಕರ್ತವ್ಯ, ಅದು ರೋಡ್ ಹಾಕ್ಸೋದು. ನಾನು ರೋಡ್ ಹಾಕ್ಸಿದೀನಿ ಅಂತ ಹೇಳ್ಕೊಂಡು ಓಡೋದಲ್ಲ ಅದು, ರೈಟ್. ಅಲ್ಲಿ ಯಾವ್ದೋ ಒಂದು ಕೆರೆ ಅಭಿವೃದ್ಧಿ ಮಾಡಿದೀನಿ ಅಂತಂದ್ರೆ ನಿಂದು ಡ್ಯೂಟಿ ಅದು. ಸರ್ಕಾರ ದುಡ್ಡು, ಟ್ಯಾಕ್ಸ್ ಕಟ್ಟಿರ್ತಾರೆ, ಟ್ಯಾಕ್ಸ್ ಎಲ್ಲರೂ ಕಟ್ತಾರೆ, ಕಡು ಬಡವರಿಂದ ಹಿಡಿದ್ಬಿಟ್ಟು ಶ್ರೀಮಂತರವರೆಗೂ ಎಲ್ಲರೂ ಕಟ್ತಾರೆ. ಅದು ದುಡ್ಡು ವಾಪಸ್ ಜನಕ್ಕೆ ಹಾಕೋದು ನಿನ್ ಧರ್ಮ ಅದು. ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಈ ಕೆಲಸ ಮಾಡಿರೋದೇ ಒಂದು ಅಚೀವ್ಮೆಂಟ್ ಆ ರೀತಿ. ಸೊ ಅಲ್ಲೇನ್ ಪ್ರಜಾಪ್ರಭುತ್ವಕ್ಕೆ ಹೆಂಗ್ ಧಕ್ಕೆ ಆಗುತ್ತಂದ್ರೆ, ಒಂದು ಕುಟುಂಬದಲ್ಲಿ ಇಷ್ಟೊಂದು ಆಸ್ತಿ ಅಧಿಕಾರ ಕ್ರೋಢೀಕರಣ ಆದಾಗ ಅವ್ರ ಚೇಲಗಳಿಗೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಅವಕಾಶ ಕೊಡ್ಕೊಂಡು ಹೋಗ್ತಾರೆ. ಸೊ ಒಂದ್ ಯಾವ್ದೋ ಬೇರೆ ಊರಲ್ಲಿ, ಆ ಕ್ಷೇತ್ರದಲ್ಲಿ, ಬೇರೆ ತಾಲೂಕಲ್ಲಿ ಪ್ರತಿಭೆಗಳು ಇದ್ರೂ ಕೂಡ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಕಾಶಗಳು ಸಿಗ್ಬೇಕು. ಚಾಯ್ಸಸ್ ಜಾಸ್ತಿ ಇದ್ರೆ ಅದು ಪ್ರಜಾಪ್ರಭುತ್ವ ಅಂತ. ನಮ್ಮೂರಲ್ಲಿ 4 ಹಾಸ್ಪಿಟ್ಲ್ ಇರ್ಬೇಕು, ನಿನಗೆ ನಮ್ಮೂರಲ್ಲಿ 4 ಶಾಲೆಗಳು ಇರ್ಬೇಕು. ಚಾಯ್ಸಸ್ ನೀವು ಚಾಯ್ಸೇ ಕೊಡಲ್ಲ. ನಾನು ಹೇಳ್ದವನೇ ಕಾರ್ಪೊರೇಟರ್ ಆಗ್ಬೇಕು, ನಾನು ಹೇಳ್ದವನೇ ಪಂಚಾಯತಿ ಮೆಂಬರ್ ಆಗ್ಬೇಕು, ನಾನು ಹೇಳ್ದವನೇ DCC ಬ್ಯಾಂಕ್ ಅಧ್ಯಕ್ಷ ಆಗ್ಬೇಕು. ಸೊ ಹಂಗ್ ವ್ಯವಸ್ಥೆ ಆದಾಗ ನಿಮ್ಗೂ ಆಸೆ ಆಕಾಂಕ್ಷೆ ಇರುತ್ತಾನೆ. ಕೇವಲ ಡಾಕ್ಟರ್ ಇಂಜಿನಿಯರ್ ಆಗೋದು ಅಷ್ಟೇ ಅಲ್ಲ, ನಿಮ್ಗೊಂದೊಳಗೆ ಆಸೆ ಆಕಾಂಕ್ಷೆ ಇರುತ್ತೆ. ನೀವು ಆಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಅವಕಾಶ ಕೊಡ್ಬೇಕು. ಸೊ ಇವತ್ತು ಪಕ್ಷದೊಳಗೂ ಕೂಡ ಏನಾಗಿದೆ, ಆ ಒಂದು ಸಂಸ್ಕೃತಿ ಇಲ್ಲ. ವಿನಯ್ ಕುಮಾರ್ ಅವ್ರಿಗೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಆರ್ ಬಿಜೆಪಿ ಎನಿ ನ್ಯಾಷನಲ್ ಪಾರ್ಟಿಗಳು ಒಂದು ಸ್ಥಾನ ಕೊಡ್ತೀವಿ ಅಥವಾ ನಮ್ಮ ಪಾರ್ಟಿ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ನಿಮ್ಮ ಪ್ರತಿಕ್ರಿಯೆ ಹೆಂಗಿರ್ತದೆ ಅಂತ? ಎಲೆಕ್ಷನ್ ಮಾಡಿದಾಗ ಪ್ರಾಕ್ಟಿಕಲ್ ಆಗಿ ಇರ್ಬೇಕು ಅಂತ ಯೋಚನೆ ಮಾಡಿದೀವಿ, ರೈಟ್. ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ ಇಲ್ಲಿ ನಮ್ಮ ಸ್ವಾಭಿಮಾನ ಧಕ್ಕೆ ಬರ್ದಂಗೆ, ನಮ್ಮ ಪ್ರಾಮಾಣಿಕತೆಗೆ ಧಕ್ಕೆ ಬರ್ದಂಗೆ, ನಾಳೆ ಆ ರೀತಿ ಅವಕಾಶ ಬಂದಾಗ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ನಮ್ಗೆ ಅಭಿವೃದ್ಧಿ ಮಾಡೋದಕ್ಕೆ ಸ್ವಾತಂತ್ರ್ಯ. ನಾವು ಯಾವ್ದೋ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಜನತೆಗೆ ಅವರಿಗೆ ಶಿಕ್ಷಣ ಇಲ್ಲ ಅಂದ್ರೆ ಶಿಕ್ಷಣ ಕೊಡ್ಸೋದಕ್ಕೆ ಬೇಕಾಗಿರೋ ಸ್ವಾತಂತ್ರ್ಯ ಮತ್ತೆ ಸಂಪನ್ಮೂಲ ಅದು ನಿಮಗೆ ಸಿಗುತ್ತೆ ಅನ್ನೋದಾದ್ರೆ ನಾವು ಮೇ ಬಿ, ಒಂದು ವೇಳೆ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಸಿಕ್ಕಿಲ್ಲ ಅಂತಂದ್ರೆ ಭವಿಷ್ಯದಲ್ಲಿ ನೀವು ಯಾವ್ದಾದ್ರು ಸ್ವತಂತ್ರ ಪಕ್ಷ ಕಟ್ಟುವಂತ ನಿರೀಕ್ಷೆ ಇದ್ದೀರಾ? ಇಲ್ಲ ಅಂತ ದೊಡ್ಡವರೇ ಪಕ್ಷ ಕಟ್ಟಿ ಯಶಸ್ವಿ ಆಗ್ಲಿಲ್ಲ. ಇವಾಗ ಮೊನ್ನೆ ನಮ್ಮ ಉಪೇಂದ್ರ ಅವರು ಪಕ್ಷ ಕಟ್ಟಿ ಮನೆ ಕೂತ್ಕೊಂಡ್ರು, ಒಳ್ಳೆ ಸಿದ್ಧಾಂತ, ಒಳ್ಳೆ ಆಲೋಚನೆ ಇದೆ. ಸುಮ್ಮನೆ ಅವರು ಕಟ್ಟಿ ಮನೆ ಕೂತ್ಕೊಂಡ್ರು, ಪಕ್ಷಗಳು ಬೆಳೆಯಲ್ಲ, ಯಾರು ವಿನ್ನೂ ಆಗಲ್ಲ. ಕಟ್ಟಿದ್ಮೇಲೆ ರಿಸೋರ್ಸಸ್ ಬೇಕು, ಒಂದು ದೊಡ್ಡ ಪಡೆ ಬೇಕು. ಆಮೇಲೆ ಜನಗಳು ಹೆಂಗೆ ಅಂತಂದ್ರೆ ಬಹಳ ಪ್ರಾಮಾಣಿಕವಾಗಿ ಭದ್ರಾಗಿರೋಂಥವ್ರು ಬೇಕಾಗುತ್ತೆ, ಬದ್ಧರಾಗಿ ಭದ್ರವಾಗಿರುವಂಥವ್ರು, ರೈಟ್. ಅಲ್ಲಿ ಇನ್ನೊಂದು ಸಿಗುತ್ತೆ ಅಂತ ಆ ಕಡೆ ಜಂಪ್ ಮಾಡೋರು, ನಾವು ಏನಾಗ್ತದೆ ಅದು ವೀಕ್ ಆಗ್ತಾ ಹೋಗುತ್ತೆ ಆರ್ಗನೈಸೇಷನ್. ಹೇಳಕ್ಕಾಗಲ್ಲ, ಎನಿಥಿಂಗ್ ಈಸ್ ಪಾಸಿಬಲ್. ಎಲ್ಲ ಒಂದು ಐಡಿಯಾಯಿಂದಾನೇ ಶುರು ಆಗೋದು ಪ್ರಪಂಚದಲ್ಲಿ. ಒಂದು ಆಲೋಚನೆ ಬರ್ತದೆ, ಅದಾದ್ಮೇಲೆ ಅದು ಇಂಪ್ಲಿಮೆಂಟ್ ಮಾಡಿದಾಗ ಸರಿಯಾಗಿ ಪ್ಲಾನ್ ಮಾಡಿ ಅದು ಒಳ್ಳೇದಿತ್ತು ಅಂತ ಅಂದಾಗ ಕೈ ಜೋಡಿಸ್ಕೊಂಡು ದೊಡ್ಡದಾಗಿ ಬೆಳೆದಿರೋ ನಿದರ್ಶನಗಳು ಇತಿಹಾಸ ತುಂಬಾ ಇದಾವೆ. ದೊಡ್ಡ ದೊಡ್ಡ ಕ್ರಾಂತಿಗಳಾಗಿದಾವೆ, ಇಲ್ಲ ಅಂತಂದಲ್ಲ, ಸಾಧ್ಯ ಅಂತಂದ ಏನಲ್ಲ. ಸದ್ಯಕ್ಕೆ ಅದ್ ಯೋಚನೆ ಮಾಡಿಲ್ಲ, ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನುವಂಥದ್ದು. ತಗೊಳ್ಳಿ, ಐ ಹ್ಯಾವ್ ಆಲ್ ದ ಟೈಮ್ ಇನ್ ದಿ ವರ್ಲ್ಡ್. ನಮಗೇನು ಇಮಿಡಿಯೇಟ್ಲಿ ಏನು ಆಗ್ಬೇಕಂತಂದು ಏನಿಲ್ಲ. ನಿಮ್ಮ ಒಂದ್ ಮಾತಾಡ್ತಾರ, ಇವಾಗ IAS ವಿದ್ಯಾರ್ಥಿಗಳು ಹೆಂಗೆ ಕಬ್ಬಿನ ಜಲೆ ತರ ಹಿಂಡ್ತೀರಾ, ಆತರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮತದಾರನ ಒಂದು ಹಿಂಡಿ ಬಿಟ್ಟು ನಿಮ್ಮ ಒಂದು ವೋಟ್ ಬ್ಯಾಂಕ್ ನ ರೈಸ್ ಮಾಡ್ಕೊಂಡು. ಇಲ್ಲ, ಅದು ಆಕ್ಚುಲಿ ಉಲ್ಟಾ. ನೀವ್ ಹೇಳಿದ್ರಲ್ಲ, ನಾನು ಏನ್ ಎಕ್ಸಾಂಪಲ್ ಕೊಡ್ತೀನಿ, IAS ಅಧಿಕಾರಿ ಆಗಿ ಬಂದವರಿಗೆ ನಮ್ಮನ್ನ ಹಿಂಡ್ರಿ ಅಂತ ಹೇಳ್ತೀವಿ. ಓಕೆ, ಅವ್ನಿಗೆ ಹೇಳೋ ಸ್ಟೂಡೆಂಟ್ ನಾನೇನ್ ಹೇಳ್ತೀನಿ, ನನ್ನಿಂದ ಮಾರ್ಗದರ್ಶನ ಬೇಕು, ನನ್ನ ಎಕ್ಸ್ಪರ್ಟೀಸು ನಿನಗೆ ಸಹಾಯ ಆಗ್ಬೇಕನ್ನೋದಾದ್ರೆ ನಮ್ಮನ್ನ ಹಿಂಡ್ರಿ. ಸೊ ನಾಳೆ MP MLA ಆದಾಗೂ ಕೂಡ ನಮ್ಮನ್ನ ಹಿಂಡ್ಬೇಕು ಅವರು, ನಮ್ಮಿಂದ ಅಭಿವೃದ್ಧಿ ಕೆಲಸ ಮಾಡಿಸ್ಕೋಬೇಕಂತಂದ್ರೆ. ಈಗ ನಾವು ಅವ್ರನ್ನ ಹಿಂಡೋದು ಅಂತಂದ್ಬಿಟ್ರೆ
ಸೊ ನೀವು ಹೇಳ್ತೀರಿ ಒಂದು ರೀತಿಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ತರ ಆಫೀಸರ್ ಇರಬೇಕು ಅದ್ರ ಪ್ರಕಾರ ಮಾಡ್ಬೇಕು ಅಂತ. ಅದೇ ಸುಮಾರು ಇವಾಗ ನೋಡ್ತಿರೋ ಪ್ರಕಾರ ಅಧಿಕಾರಿಗಳೆಲ್ಲ ಮೋಸ್ಟ್ ಆಫ್ ಎಲ್ಲರೂ ಅಂತ ಹೇಳಕ್ಕಾಗಲ್ಲ, ಒಂದು ಬಹುಭಾಗ ಅಧಿಕಾರಿಗಳೆಲ್ಲ ರಾಜಕೀಯ ಒಂದು ನಾಯಕರ ಕಪಿಮುಷ್ಟಿಲಿದ್ದಾರೆ. ಒಪ್ಕೋತೀರಾ? ಸೊ ಹಿಂಗಾದ್ರೆ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ? ಅಲ್ಲ, ಅದೇ ಈ ಕುಟುಂಬ ರಾಜಕಾರಣ. ಓಕೆ. ಒಬ್ಬ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಬಹಳ ಬಲಿಷ್ಠವಾಗಿ ಬೆಳೆದ್ಮೇಲೆ ಹ್ಮ್ ಏನಾಗುತ್ತೆ, ಸೈಕಾಲಜಿಕಲ್ ನ್ಯಾಚುರಲಿ ಹೆಂಗಾಗುತ್ತೆ ಜನಗಳ ಸೈಕಾಲಜಿನಲ್ಲಿ, ಹ್ಮ್ ಅವರು ಅವರು ಬಿಟ್ಟು ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಹ್ಮ್ ಹ್ಮ್ ಅನ್ನೋದು ಮನೆ ಮಾತಾಗ್ಬಿಡ್ತದೆ. ಹ್ಮ್ ಹ್ಮ್ ಅವನು ಮಗ, ಸೊಸಿ, ಅಳಿಯ, ಮೊಮ್ಮಕ್ಕಳು ಎಲ್ಲ ಒಂದು ಅಧಿಕಾರದಲ್ಲಿದ್ದಾಗ ಹ್ಮ್ ಅಲ್ಲಿ ಬಂದ ಅಧಿಕಾರಿಗಳು ಕೂಡ ಹೊರತಾಗಿರಲ್ಲ. ಓಕೆ. ಸೊ ಅವ್ರಿಗೂ ಹೆಂಗಿದೆ? applicable ಬಟ್ ಆಗೇ ಆಗುತ್ತೆ. ಅಧಿಕಾರಿಗಳು ಕಪಿಮುಷ್ಟಿನಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಹ್ಮ್ ಹ್ಮ್ ಓಕೆ. ಅವ್ರು ಏನ್ ಮಾಡ್ತಾರಂತಂದ್ರೆ ಅವ್ರಿಗೂ ಕೆಲಸ ಮಾಡಲ್ಲ, ಇವ್ರಿಗೂ ಕೆಲಸ ಮಾಡಲ್ಲ. ಹ್ಮ್ 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 ಓಕೆ. ಅವ್ರ ಹತ್ರನೂ ಚೆನ್ನಾಗಿರ್ಬೇಕು, ಇವ್ರ ಹತ್ರನೂ ಚೆನ್ನಾಗಿರ್ಬೇಕು, ಅಥವಾ ಇಬ್ಬರ ಹತ್ರನೂ ಚೆನ್ನಾಗಿರ್ಬೇಕು. ಅಂದ್ರೆ ರಿಸ್ಕ್ ತಗೊಳಕ್ ಹೋಗಲ್ಲ. ಅಡ್ಜಸ್ಟ್ಮೆಂಟ್ ಲೈಫ್. ರಿಸ್ಕ್ ಅವರ್ಷನ್ ಅಂತ ಹೇಳ್ತೀವಿ. ಹ್ಮ್ ಈಗಿಂದ ಅಧಿಕಾರಿ ವರ್ಗ ಏನಾಗಿದೆ, ಪಾಪ ಅವ್ರನ್ನ ಕಾಪಾಡಕ್ ಯಾರು ಇಲ್ಲ ಅಂತಂದು ರಿಸ್ಕ್ ತಗೊಳಕ್ ಹೋಗ್ತಾ ಇಲ್ಲ. ಹ್ಮ್ 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 ಅದು ಈ ಭ್ರಷ್ಟ ರಾಜಕಾರಣದಿಂದ ಆಗಿರೋಂಥ ಒಂದು ಓಕೆ. ನೆಗೆಟಿವ್ ಡೆವಲಪ್ಮೆಂಟ್. ಹ್ಮ್ ಬಟ್ IAS ಅಲ್ಲಿ ಬಂದಿರೋರು ನನ್ನ ಪ್ರಕಾರ 90% ಒಳ್ಳೆ ಅಧಿಕಾರಿಗಳು. ಓಕೆ. UPSC ಪ್ರಾಮಾಣಿಕವಾಗಿ ಆಯ್ಕೆ ಮಾಡುತ್ತೆ, ಅಲ್ಲಿ ಯಾರು ದುಡ್ಡು ಕೊಟ್ಟು ಹ್ಮ್. ಭ್ರಷ್ಟಾಚಾರದಿಂದ ಬರಲ್ಲ. ಓಕೆ. ಹಂಗ್ ಬಂದಂತವ್ರು 90% ಅವ್ರು ಪ್ರಾಮಾಣಿಕವಾಗಿ ಇರ್ತಾರೆ. ಹ್ಮ್ ಹ್ಮ್ ಬಟ್ ಈ ಸಿಸ್ಟಮ್ ಸ್ವಲ್ಪ ವೆಲ್ಕಮಿಂಗ್ ಇದ್ರೆ, ಓಕೆ ಓಕೆ. ಈಗ ಕರ್ನಾಟಕಕ್ಕೆ ಯಾರು IAS ಬಂದಾಗ ಹ್ಮ್ ಇವಾಗ ನೋಡಿ ಅವ್ರನ್ನ ಕರೆದು ಯಾರು ಮಾತಾಡ್ಸಲ್ಲ. ಹ್ಮ್ ಹ್ಮ್ ಕರ್ನಾಟಕದಿಂದ ಆಗಿರೋ ಟಾಪರ್ಸ್ನ ಕರೆಸ್ಬಿಟ್ಟು ಒಂದು ಸನ್ಮಾನನೂ ಮಾಡಲ್ಲ. ಹ್ಮ್ ಹ್ಮ್ ರೈಟ್. ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕು, ಹೆಲ್ತಿ. ಹ್ಮ್ 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 ಪೊಲಿಟಿಷಿಯನ್ ಮತ್ತೆ ಅಧಿಕಾರಿ ಮಧ್ಯೆ ಹೆಲ್ತಿ, ಅಂದ್ರೆ ಅಭಿವೃದ್ಧಿ ಪರ ಇರುವಂತದ್ದು. ಸೊ ಈ ವಿಚಾರದ ಬಗ್ಗೆ ಇನ್ನೊಂದು ಹೇಳೋದಾದ್ರೆ, ಒಬ್ಬ ಮತದಾರ ರಾಜಕಾರಣಿ ನಡುವೆ ಯಾವ ತರ ಒಂದು ರಿಲೇಶನ್ಶಿಪ್ ಇದ್ರೆ ಒಳ್ಳೇದು, ಅಥವಾ ಅಧಿಕಾರಿ ಅಥವಾ ಪ್ರಜೆಗಳ ಮಧ್ಯೆ ಯಾವ ತರ ರಿಲೇಶನ್ಶಿಪ್ ಇದ್ರೆ ಒಳ್ಳೇದು ಅಂತ ಭಾವಿಸ್ತೀರಾ? ಈಗ ಅಧಿಕಾರಿ ಮತ್ತೆ ರಾಜಕಾರಣಿ ಇಬ್ರು ಕೊಡೋರು, ಓಕೆ. ತಗೊಳ್ಳೋರಲ್ಲ ಅವರು. ಹ್ಮ್ ಹ್ಮ್ ಈಗ ಏನಾಗಿದೆ, ತಗೊಳ್ಳೋದಾಗ್ಬಿಟ್ಟಿದೆ. ಹ್ಮ್ 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 ಜನಗಳು ಇವರಿಂದ ತಗೊಳ್ಳೋರು. ಓಕೆ. ಆಯ್ತಾ, ಅಭಿವೃದ್ಧಿ ಅಪೇಕ್ಷೆ ಪಡ್ತಾರೆ, ಹ್ಮ್ ಬೆನಿಫಿಟ್ಸ್, ಸರ್ಕಾರದ ಸವಲತ್ತುಗಳು ಬೇಕಾಗಿರೋದು. ಹ್ಮ್ ಹ್ಮ್ ಸೊ ರಿಲೇಶನ್ಶಿಪ್ ಹೆಂಗಿರ್ಬೇಕಂತಂದ್ರೆ, ಇವರು ಅಧಿಕಾರದಲ್ಲಿ ಇರೋಂಥವ್ರಿಗೆ ಆ ಮನೋಭಾವ ಇರಬೇಕು. ಹ್ಮ್ ಹ್ಮ್ ಐ ಆಮ್ ಹಿಯರ್ ಟು ಸರ್ವ್. ಓಕೆ. ಅವನು ಸಾಮಾನ್ಯ ಜನ ಬಂದು ನಮ್ಮ ಮೇಲೆ ರೇಗಾಡಿದ್ರು ಕೂಡ ನಾವು ಕಾಮಾಗಿರ್ಬೇಕು. ಹ್ಮ್ ಈಗ ಹಂಗಿಲ್ಲ ಇವಾಗ. ಹ್ಮ್ ಇವ್ ರಾಜಕಾರಣಿ ಕಣ್ಣಲ್ಲೇ ಗುರಾಯಿಸ್ಬಿಡ್ತಾನೆ, ಹ್ಮ್ ಹ್ಮ್ ಜೋರ್ ಮಾಡ್ತಾರೆ. ಓಕೆ. ರೈಟ್. ಹ್ಮ್ ಜನಗಳಿಗೆ ದುರಹಂಕಾರದಿಂದ ಮಾತಾಡೋದು ಹಂಗಿದೆ. ಹ್ಮ್ ಹ್ಮ್ ಒಂದು ಸೌಜನ್ಯದ ರಿಲೇಶನ್ಶಿಪ್ ಇರಬೇಕು ಇಬ್ರ ಮಧ್ಯನು. ಆಮೇಲೆ ಯೂತ್ಸ್ ಪಾಲಿಟಿಕ್ಸ್ ಬರಬೇಕು ಅನ್ನೋದು ತುಂಬಾ ಜನರ ವಾದ. ಸೊ ಹಿರಿಯ ರಾಜಕಾರಣಿಗಳು ಕೂಡ ಹೇಳ್ತಾರೆ, ಬಟ್ ಯೂತ್ ಸಪೋರ್ಟೇ ಮಾಡಲ್ಲ. ಸೊ ಅದು ಒಂದು ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಒಂದು ಟಿಕೆಟ್ ವಿಚಾರದಲ್ಲೇ ಆಗಿರ್ಬೋದು, ಒಂದು ಎಕ್ಸಾಂಪಲ್ ತಗೋಬೋದಾ? ಅಂದ್ರೆ ಯೂತ್ಸ್ಗೆ ಏನು ಸರಿಯಾದ ಒಂದು ರೆಸ್ಪಾನ್ಸ್ ಕೊಡ್ತಿಲ್ಲ ಹಿರಿಯರು. ಇವಾಗ ಯೂತ್, ಈಗ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟರು ಯೂತ್ ಅಲ್ಲ. ಹಾ ಯೂತ್ ನಿಮ್ಮ ಯಾರು ಅಂತಂದ್ರೆ ನಮ್ಮ ಅರ್ಥ ಅಲ್ಲ. ಈಗಿರೋ ಓಕೆ. ರಾಜಕಾರಣದ ಅರ್ಥದಲ್ಲಿ ಹಾ. ಅವನು ಅವರಪ್ಪ ಮಿನಿಸ್ಟರ್ ಆಗಿ ಅವನಿಗೆ 26 ವರ್ಷ ಆಗಿದೆ, ಅವನು ಯೂತು. ಹ್ಮ್ ಹ್ಮ್ ಆಯ್ತಾ, ಹ್ಮ್ ಅವರಪ್ಪ ಮಿನಿಸ್ಟರ್ ಆಗಿ ಅವ್ರ ಮಗ ಆಗಿದ್ರೆ ಅವನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ಅವನೇ ಯೂತ್. ಇನ್ ಬೇರೆ ಯಾರು ಯೂತ್ ಇಲ್ಲ ಇಲ್ಲಿ. ಹಾ ಇನ್ನು ಉಳಿದವರೆಲ್ಲ ಕಾರ್ಯಕರ್ತರು. ಹ್ಮ್ ಹ್ಮ್ ಅಂದ್ರೆ ಅವರು ಕೆಲಸ ಮಾಡ್ಕೊಂಡು ಡಿಸ್ಪೆನ್ಸಿಬಲ್ ಅಂತ ಹೇಳ್ತಾರೆ. ಓಕೆ. ಈಗಿರೋ ವ್ಯವಸ್ಥೆ ಹಂಗಿದೆ. ಇವಾಗ ನಮಗೆ 40 ವರ್ಷ ಯಂಗ್, ಹ್ಮ್ ಹ್ಮ್ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾರೆ. ಹ್ಮ್ 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 ಯಾರೋ 26 ವರ್ಷದಲ್ಲಿ ಟಿಕೆಟ್ ಕೊಡ್ತಾರೆ. ಓಕೆ. ಹ್ಮ್. ಸೊ ಅಲ್ಲಿ ಏನ್ ಅಲ್ಲಿ ಡಿಫ್ರೆನ್ಸ್ ಹೆಂಗೆ ಅಂತ? ಅಂದ್ರೆ ಅದೇ ಇವಾಗ ಈ ಅಧಿಕಾರ ಅನ್ನೋದು ಹೆಂಗಿದೆಯಲ್ಲ, ಪಾಯ್ಸನ್ ಅದು. ಹ್ಮ್ ಹ್ಮ್ ಇವರು ನಮ್ಮ ಹತ್ರನೇ ಇರಬೇಕು, ಇಟ್ ಇಂಟಾಕ್ಸಿಕೇಟ್ಸ್, ಹ್ಮ್ ಹ್ಮ್ ನಮ್ಮ ಹತ್ರನೇ ಇರಬೇಕು. ಹ್ಮ್ ಸೊ ಏನ್ ಮಾಡ್ತಾರೆ, ಈ ಸಿದ್ಧಾಂತಗಳನ್ನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ, ಸಮಾಜದಲ್ಲಿರೋ ನಂಬಿಕೆಗಳನ್ನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. ಹ್ಮ್ ನಾವೇನು ಯೂತ್ ಅನ್ನೋ ಡೆಫಿನೇಷನ್ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. ಓಕೆ. ರೈಟ್. ಹ್ಮ್. ಸೊ ಈ ಎಲ್ಲ ಅಧಿಕಾರಕ್ಕೋಸ್ಕರ ಏನ್ ಬೇಕಿದ್ರು ಕೂಡ ಎಲ್ಲಾ ತರದ್ದು ತಿರ್ಚೋದು ಮಾಡೋದು ಒಂದು ಶಕ್ತಿ ಅವ್ರ ಹತ್ರ ಇರ್ತದೆ. ಓಕೆ. ಇವತ್ತು ಇಡೀ ಪ್ರಪಂಚದಲ್ಲಿ ಹಂಗ ಆಗ್ತಾ ಇದೆ. ಹ್ಮ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪೋಸ್ಟ್ ಟ್ರುತ್ ವರ್ಲ್ಡ್ ಅಂತ. ನಾವು ಬದುಕ್ತಾ ಇರೋದು ಸತ್ಯೋತ್ತರ ಕಾಲ ಅಂತ. ಓಕೆ. ಸತ್ಯಕ್ಕೆ ಬೆಲೆ ಇಲ್ಲ ಇವಾಗ. ಹ್ಮ್ 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 ನಾವು ಸತ್ಯದ ಆಚೆ ಪಾರಾಗಿ ಬಂದ್ಬಿಟ್ಟಿದೀವಿ. ಹ್ಮ್ ಸುಳ್ಳು ಕೂಡ ಸತ್ಯ ಇವತ್ತು. ಓಕೆ. ಸುಳ್ಳನ್ನು ಸತ್ಯ ಆಗ್ಸೋ ಶಕ್ತಿ ಇವತ್ತು ಹ್ಮ್. ರಾಜಕಾರಣಿಗಳಿಗೂ ಇದೆ, ಮಾಧ್ಯಮಕ್ಕೂ ಇದೆ ಇವತ್ತು. ಇವತ್ತು ಹಿಂದುಳಿದ ವರ್ಗಗಳಿಗೆ ಒಂದು ಅಧಿಕಾರದ ಒಂದು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ತಾವು ಹೇಳ್ತೀರಾ? ಇವಾಗ ಒಂದು ದೇಶ ಇದೆ, ಒಂದು ದೇಶದಲ್ಲಿ ಹಲವಾರು ಜನಾಂಗಗಳು ಇದಾವೆ ಅಂತಂದ್ರೆ, ಆ ಜನಾಂಗಗಳಿಗೆ ಅವ್ರದೇ ಆದ ಒಂದು ಐಡೆಂಟಿಟಿ ಇರ್ತದೆ, ಹ್ಮ್ ಅವ್ರದೇ ಆದ ಒಂದು ಸಂಸ್ಕೃತಿ ಇರ್ತದೆ, ಕಲ್ಚರ್ ಇರ್ತದೆ. ಹ್ಮ್ ಸೊ ಆ ಸಂಸ್ಕೃತಿಗೆ ಅನುಗುಣವಾಗಿ ಹ್ಮ್.
ಅವರು ಹಲವಾರು ನೂರಾರು ವರ್ಷಗಳಿಂದ ಒಂದು ಬದುಕು ಸಾಗಿಸ್ಕೊಂಡು ಬಂದಿರ್ತಾರೆ. ಸಂಸ್ಕೃತಿ ಗಟ್ಟಿನೂ ಆಗ್ಬೋದು, ವೀಕು ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಕೆಲವೊಂದು ಸಮಾಜಗಳು ಅಥವಾ ಜಾತಿಗಳು ಅಂತ ಹೇಳೋದಾದ್ರೆ ಅವರಿಗೆ ನೂರಾರು ವರ್ಷಗಳಿಂದ ಆ ಸಂಸ್ಕೃತಿನಲ್ಲಿ ಶಿಕ್ಷಣ ಸಿಕ್ಕಿರ್ತದೆ. ಆ ಶಿಕ್ಷಣ ಉಪಯೋಗಿಸ್ಕೊಂಡು ಅವ್ರು ಏನ್ ಮಾಡಿರ್ತಾರೆ, ಕಾಲಕ್ರಮೇಣ ರಾಜರಾಗಿರ್ತಾರೆ.